Good morning, children. Okay, ನಾವು ಈ ತರಗತಿಯಲ್ಲಿ ಏನು ನೋಡ್ತೀವಿ? ಪಾಠ 12 ನೇಗಿಲು. ಈ ಒಂದು ಪಾಠದಲ್ಲಿ ಬರುವಂತಹ ಕಠಿಣ ಪದಗಳನ್ನು ನಾವು ಕಳೆದ ತರಗತಿಯಲ್ಲಿ ಅಭ್ಯಾಸವನ್ನ ಮಾಡಿದ್ವಿ. ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ನಾವು ಈ ಒಂದು ನೇಗಿಲು ಪಾಠದ ವಿವರಣೆಯನ್ನ ಕಥೆಯನ್ನು ನಾವು ನೋಡೋಣ. ಮೊದಲಿಗೆ ಹೆಡ್ಲೈನ್ ಪಾಠ 12 ನೇಗಿಲು. ಪಾಠ 12 ನೇಗಿಲು. ಇದೊಂದು ಗದ್ಯ ಪಾಠ. ಗದ್ಯ ಹೌದಾ? ಪಾಠ 12 ನೇಗಿಲು. ಓಕೆ, ಹಾಗಾದ್ರೆ ಈ ಒಂದು ನೇಗಿಲು ಪಾಠದ ವಿವರಣೆಯನ್ನ ಕಥೆಯನ್ನು ನಾವು ಇವತ್ತಿನ ತರಗತಿಯಲ್ಲಿ ನೋಡೋಣ. ಅದರ ಮೊದಲಿಗೆ ಈ ಪಾಠ ಪೂರ್ವ ಚಟುವಟಿಕೆ ಅಂತ ಇದೆ. ಪೇಜ್ ನಂಬರ್ 67, ಪೇಜ್ ನಂಬರ್ 67ರಲ್ಲಿ ಪಾಠ ಪೂರ್ವ ಚಟುವಟಿಕೆ ಅಂತ ಇದೆ. ಆ ಚಟುವಟಿಕೆಯನ್ನು ನಾವೀಗ ನೋಡ್ತಾ ಹೋಗೋಣ. ಅಲ್ಲಿ ನೋಡಿ ಚಟುವಟಿಕೆ ಇದೆ. ಈ ಚಿತ್ರಗಳನ್ನ ಗಮನಿಸಿ ಇವುಗಳ ಹೆಸರುಗಳನ್ನ ಹೇಳಿರಿ. ಇವುಗಳ ಬಳಕೆಯ ಬಗ್ಗೆ ಶಿಕ್ಷಕರೊಂದಿಗೆ ಚರ್ಚಿಸಿ ಅಂತ ಹೇಳಿದ್ದಾರೆ. ಹೌದಾ? ನೋಡಿ, ಇಲ್ಲಿ ಕೊಟ್ಟಂತ ಚಿತ್ರಗಳ ಹೆಸರನ್ನು ನಾವೇನ್ ಮಾಡಬೇಕು, ಬರೆಯೋಣ. ಹೌದಾ? ಮೊದಲಿಗೆ ಚಿತ್ರಗಳನ್ನ ನೋಡ್ರಿ. ಮೊದಲನೇದಾಗಿ ಓಪನ್ ಮಾಡಿ ಪೇಜ್ ನಂಬರ್ 67. ಇಲ್ಲಿ ಮೊದಲನೇದಾಗಿ ಚಿತ್ರವನ್ನು ಕೊಟ್ಟಿದ್ದಾರೆ. ಆ ಚಿತ್ರದ ಹೆಸರೇನಂದ್ರೆ ಪಿಕಾಸಿ. ಪಿಕಾಸಿ ಹೌದಾ? ಮೊದಲನೇ ಚಿತ್ರದ ಹೆಸರು ಪಿಕಾಸಿ. ಮೊದಲಿಗೆ ಚಿತ್ರದ ಹೆಸರನ್ನು ಹೇಳ್ತಾ ಹೋಗೋಣ. ನೋಡಿ, ಎರಡನೇದಾಗಿ ಚಿತ್ರ ಇಲ್ಲಿ ನೋಡಿ, ಇದು ಕುಂಟೆ. ಕುಂಟೆ ಎರಡನೇ ಚಿತ್ರ ಕುಂಟೆ. ಮೂರನೇದು ನೇಗಿಲು. ನೇಗಿಲು ನೇಗಿಲು. ನೆಕ್ಸ್ಟ್ ಇಲ್ಲಿ ಬರ್ತಕ್ಕಂಥ ಚಿತ್ರ ನೋಡಿ, ಇದು ನೊಗ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ನೊಗ. ನೊಗ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಐದನೇ ಚಿತ್ರ ಕುಡಗೋಲು. ಯಾವುದು? ಕುಡಗೋಲು. ಕುಡಗೋಲು. ಲಾಸ್ಟ್ ಒನ್ ಗುದ್ದಲಿ. ಏನು? ಗುದ್ದಲಿ. ಈಗ ಚಿತ್ರಗಳಲ್ಲಿ ನೋಡಿದ್ರಲ್ಲ, ಆ ಹೆಸರುಗಳನ್ನ ಮೊದಲು ಪಿಕಾಸಿ, ಕುಂಟೆ, ನೇಗಿಲು, ನೊಗ, ಕುಡಗೋಲು, ಗುದ್ದಲಿ. ಹೌದಾ? ಈಗ ನಾವು ಟೆಕ್ಸ್ಟ್ ಬುಕ್ ಅಲ್ಲಿ ನೋಡೋಣ ಒಂದ್ಸಲ. ಓಪನ್ ಮಾಡಿ ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ. ಫಸ್ಟ್ ಒನ್ ನೋಡಿ, ಇದು ಪಿಕಾಸಿ. ಕಾಣಿಸ್ತಾ ಇದೆಯಲ್ಲ ಚಿತ್ರ? ಪಿಕಾಸಿ. ಓಕೆ, ನೆಕ್ಸ್ಟ್ ಕುಂಟೆ, ನೇಗಿಲು, ನೊಗ, ಕುಡಗೋಲು, ಗುದ್ದಲಿ. ಹೌದಾ? ಹಾಗಾದ್ರೆ ಪಿಕಾಸಿ. ಪಿಕಾಸಿಯನ್ನು ನಾವು ಚಿತ್ರವನ್ನು ನೋಡಿದ್ರಲ್ಲ ಎಲ್ಲರೀಗ. ಈಗ ಇದರ ಬಳಕೆಯ ಬಗ್ಗೆ ನಾವೀಗ ನೋಡೋಣ. ಯಾವ ರೀತಿಯಾಗಿ ನಾವು ಇವನ್ನ ಬಳಸ್ತೀವಿ. ಹೌದಾ? ಹಾಗಾದ್ರೆ ಪಿಕಾಸಿ, ಈ ಒಂದು ಪಿಕಾಸಿಯನ್ನು ನಾವು ಯಾವುದಕ್ಕಾಗಿ ಬಳಕೆ ಮಾಡ್ಕೊಳ್ತೀವಿ ಅಂದ್ರೆ, ಮಣ್ಣನ್ನ, ಆಗಿರೋಂಥ ಮಣ್ಣನ್ನ ತೆಗೆದು ಬೇರೆ ಕಡೆಯಿಂದ ಸಂಗ್ರಹ ಮಾಡಲು, ಬೇರೆ ಕಡೆ ಎತ್ತಿ ಹಾಕಲು. ಹೌದಾ? ಈಗ ಮನೆ ಕಟ್ಟಿರ್ತಾರೆ, ಮನೆ ಕಟ್ಟಬೇಕಾದ್ರೆ ಸಿಮೆಂಟ್ ಬೇಕಾಗುತ್ತೆ. ಹೌದಾ? ಆ ಸಿಮೆಂಟ್ ಅನ್ನ ಆ ಪಿಕಾಸಿನ ಹಾಕೊಂಡು ತೆಗೆದುಕೊಂಡು ಹೋಗ್ತಾರೆ. ಈ ರೀತಿಯಾಗಿ ಬಳಕೆಯನ್ನ ಮಾಡಿ. ನೆಕ್ಸ್ಟ್ ಕುಂಟೆ. ಈ ಕುಂಟೆಯನ್ನ ಏನ್ ಮಾಡ್ತಾರೆ, ಹೊಲದಲ್ಲಿ ಹರಗಲು. ಹೌದಾ? ಹೊಲವನ್ನ ಹರಗಲು ಅಂದ್ರೆ ಉಳಿದಂತಹ ಕಸವನ್ನ, ಆ ಒಂದು ನೆಲದಲ್ಲಿ ತಳದಲ್ಲಿ ಹೋದಂತಹ ಕಸವನ್ನ ತೆಗೆಯಲು ಏನ್ ಮಾಡ್ತಾರೆ, ಈ ಕುಂಟೆಯನ್ನ ಬಳಸ್ತಾರೆ. ನೇಗಿಲು. ನೇಗಿಲನ್ನ ಯಾವುದಕ್ಕಾಗಿ ಉಪಯೋಗ ಮಾಡ್ತಾರೆ? ಹೊಲವನ್ನ ಹೂಳಲು.
ನೆಲವನ್ನ ಅಗೆಯಲು. ಹೌದಾ, ಯಾವಾಗ ನೀವು ಗಿಡವನ್ನು ಹಚ್ಚಬೇಕಂತ ನೀವು ಅಂತಿರ್ತೀರಿ. ಹೌದಾ, ಗಿಡವನ್ನು ಹಚ್ಚಬೇಕಾದ್ರೆ ನೆಲವನ್ನ ಅಗೆಯೋದಕ್ಕೆ ಏನೋ ಉಪಯೋಗ ಮಾಡ್ತೀವಿ, ಗುದ್ದಲಿಯನ್ನ ಉಪಯೋಗ ಮಾಡ್ತೀವಿ. ಓಕೆ, ಈಗ ಈ ಒಂದು ಪಾಠದಲ್ಲಿ ಬರ್ತಕ್ಕಂಥ ಪದಗಳ ಅರ್ಥವನ್ನು ನೋಡೋಣ. ಮೊದಲಿಗೆ ಪದಗಳ ಅರ್ಥ. ಒಂದನೇದು ಸಿದ್ಧತೆ. ಸಿದ್ಧತೆ ಪದದ ಅರ್ಥ ಏರ್ಪಾಡು. ಏರ್ಪಾಡು. ಇನ್ನೊಂದು ತಯಾರಿ ಅಥವಾ ತಯಾರು. ನೆಕ್ಸ್ಟ್ ಸಲಕರಣೆ. ಸಲಕರಣೆ ಅಂದ್ರೆ ಅಗತ್ಯವಾದ ವಸ್ತು. ವಸ್ತು. ಇನ್ನೊಂದು ಉಪಕರಣ. ಅಗತ್ಯವಾದ ವಸ್ತು ಅಥವಾ ಇನ್ನೊಂದು ಉಪಕರಣ. ಸೀಳು. ಸೀಳು ಅಂದ್ರೆ ಎರಡು ಪಾಲಾಗುವುದು. ಎರಡು ಪಾಲಾಗುವುದು. ನೆಕ್ಸ್ಟ್ ಮೇನಿ. ಮೇಲಿನ ನೇಗಿಲನ್ನು ಹಿಡಿದುಕೊಳ್ಳುವ ಒಂದು ಸಾಧನ. ನೆಕ್ಸ್ಟ್ ಒನ್ ಪಟಗಣ್ಣಿ. ಎತ್ತಿನ ಕೊರಳಿಗೆ. ಪಟಗಣ್ಣಿ ಪದದ ಅರ್ಥ ಎತ್ತಿನ ಕೊರಳಿಗೆ ನೊಗವನ್ನ ಸೇರಿಸುವ ಪಟ್ಟಿ. ಪಟಗಣ್ಣಿ ಅಂದ್ರೆ ಎತ್ತಿನ ಕೊರಳಿಗೆ ನೊಗವನ್ನು ಸೇರಿಸುವ ಪಟ್ಟಿ. ಮೊದಲನೇದಾಗಿ ಸಿದ್ಧತೆ ಅಂದ್ರೆ ಏರ್ಪಾಡು, ತಯಾರು. ಸಿದ್ಧತೆ ಪದಾರ್ಥ ಏರ್ಪಾಡು ಮಾಡುವುದು, ತಯಾರು ಮಾಡೋದಕ್ಕೆ ನಾವು ಸಿದ್ಧತೆ ಅಂತೇಳಿ ಕರಿತೀವಿ. ಸಲಕರಣೆ ಅಂದ್ರೆ ಅಗತ್ಯವಾದ ವಸ್ತು, ಇನ್ನೊಂದು ಉಪಕರಣ. ಸಲಕರಣೆ ಅಂದ್ರೆ ನಾವು ಹೊಲಕ್ಕೆ ಬೇಕಾದಂತ ಒಂದು ಅಗತ್ಯವಾದ ವಸ್ತು. ಹೌದಾ, ಯಾವುದೇ ಒಂದು ಕೆಲಸಕ್ಕೆ ನಾವು ಹೋಗ್ತಾ ಇರ್ತೀವಿ, ನಮಗೆ ಬೇಕಾದಂತ ಅಗತ್ಯವಾದ ವಸ್ತುಗಳು. ಹೌದಾ, ಅದಕ್ಕೆ ಸಲಕರಣೆ ಅಂತ ಕರಿತೀವಿ, ಉಪಕರಣ ಅಂತೇಳಿ ಕರಿತೀವಿ. ಸೀಳು ಪದದ ಅರ್ಥ ಎರಡು ಪಾಲಾಗುವುದು. ಸೀಳು ಅಂದ್ರೆ ಎರಡು ಪಾಲಾಗುವುದು. ಈ ರೀತಿಯಾಗಿ ಒಂದೇ ಚೆನ್ನಾಗಿ ಇರುತ್ತದೆ. ಇದು ನಾವು ಸೀಳಿದ್ರೆ ಇದು ನಡುಗಡೆ ಸೀಳಿದ್ರೆ ಏನಾಗ್ತದೆ, ಎರಡು ಪಾಲ. ಈ ರೀತಿ ಇದೊಂದು ಪಾಲ, ಇದೊಂದು ಪಾಲ, ಈ ರೀತಿ. ಹೌದಾ, ಈಗ ನೋಡಿ ಈ ರೀತಿಯಾಗಿ ಇದೆ. ಈ ರೀತಿಯಾಗಿ ಇದೆ. ಇದನ್ನ ನಾವು ಸೀಳೋದು ನೋಡಿ. ಸೀಳೋದು ಈಗ ನಾವು ಸೀಳು ಬಿಟ್ಟಿವಿ, ಎರಡು ಪಾಲ ಆಯ್ತು. ಈ ರೀತಿ ಎರಡು ಪಾಲಾಗುವುದು. ಸೀಳು ಅಂದ್ರೆ ಎರಡು ಪಾಲಾಗುವುದು. ನೆಕ್ಸ್ಟ್ ಒನ್ ಮೇನಿ. ನೇಗಿಲನ್ನು ಹಿಡಿದುಕೊಳ್ಳುವ ಒಂದು ಸಾಧನ. ಮೇನಿ ಅಂತಂದ್ರೆ ನೇಗಿಲು. ಆಗ್ಲೇ ನಾವು ನೋಡಿದ್ವಿ ನೇಗಿಲು. ಹೌದಾ, ಆ ನೇಗಿಲನ್ನ ಹಿಡ್ಕೊಳ್ಳೋದಕ್ಕ ಒಂದು ಸಾಧನ ಬೇಕಲ್ಲ, ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಮೇನಿ ಅಂತ ಕರಿತೀವಿ. ನೆಕ್ಸ್ಟ್ ಪಟಗಣ್ಣಿ. ಎತ್ತಿನ ಕೊರಳಿಗೆ ನೊಗವನ್ನ ಸೇರಿಸುವ ಪಟ್ಟಿ. ಹೌದಾ, ಆಗ್ಲೇ ನಾವು ನೊಗವನ್ನು ನೋಡಿದ್ವಿ. ಹಾಗಾದ್ರೆ ಆ ನೊಗವನ್ನು ನಾವು
ವಿವರಣೆ ಮಾಡ್ತಾ ಹೋಗ್ತಾ ಇದ್ರಿ, ಗಮನ ಕೊಟ್ಟು ನೋಡ್ರಿ. ಪಾಠ 12 ನೇಗಿಲು. ರಾಮಣ್ಣ ಉತ್ತಮ ಬೇಸಾಯಗಾರ. ಹೊಲ ಗದ್ದೆಗಳಲ್ಲಿ ಕಷ್ಟಪಟ್ಟು ದುಡಿಯುತ್ತಿದ್ದನು. ಹೆಚ್ಚು ಬೆಳೆಗಳನ್ನು ಬೆಳೆಯುತ್ತಿದ್ದನು. ಪ್ರತಿದಿನ ಬೆಳಿಗ್ಗೆ ಎದ್ದು ಹೊಲಕ್ಕೆ ಹೋಗಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದನು. ರಾಮಣ್ಣನ ಮಗ ಗಣೇಶ. ಗಣೇಶನ ಶಾಲೆಗೆ ಅಂದು ರಜೆ ಇತ್ತು. ಗಣೇಶ ಅಪ್ಪನೊಡನೆ ತಾನು ಹೊಲಕ್ಕೆ ಬರುವುದಾಗಿ ಹೇಳಿದ. ರಾಮಣ್ಣ ಕರೆದುಕೊಂಡು ಹೋಗಲು ಒಪ್ಪಿದನು. ಉಳುಮೆಗೆ ಬೇಕಾದ ಸಲಕರಣೆಗಳನ್ನು ಎತ್ತಿನ ಗಾಡಿಯಲ್ಲಿ ಹಾಕಿಕೊಂಡರು. ಇಬ್ಬರು ಹೊಲಕ್ಕೆ ಹೊರಟರು. ರಾಮಣ್ಣ ಅನ್ನೋದು ಒಬ್ಬ ಉತ್ತಮ ಬೇಸಾಯಗಾರ. ಹೌದಾ? ಉತ್ತಮ ಬೇಸಾಯಗಾರ ಒಬ್ಬ ರೈತ, ಹೊಲದಲ್ಲಿ ಕೆಲಸ ಮಾಡುವಂತ ಒಬ್ಬ ಉತ್ತಮ ಬೇಸಾಯಗಾರ ರೈತ. ಯಾರು? ರಾಮಣ್ಣ. ಹೊಲ ಗದ್ದೆಗಳಲ್ಲಿ ಕಷ್ಟಪಟ್ಟು ದುಡಿಯುತ್ತಿದ್ದನು. ರಾಮಣ್ಣ ಹೊಲದಲ್ಲಿ ಅಂದ್ರೆ ಹೊಲ ಗದ್ದೆ ಅಂದ್ರೆ ಗದ್ದೆಯಲ್ಲಿ ಹೊಲದಲ್ಲಿ ಏನ್ ಮಾಡ್ತಿದ್ದ? ಕಷ್ಟಪಟ್ಟು ಕೆಲಸವನ್ನ ಮಾಡ್ತಾ ಇದ್ದ, ದುಡಿಯುತ್ತಿದ್ದ. ಹೆಚ್ಚು ಬೆಳೆಗಳನ್ನ ಬೆಳೆಯುತ್ತಿದ್ದನು. ಹೊಲದಲ್ಲಿ ಕಷ್ಟಪಟ್ಟು ದುಡಿದು ಸಾಕಷ್ಟು ಬೆಳೆಗಳನ್ನ ಹೆಚ್ಚು ಬೆಳೆಗಳನ್ನ ಏನ್ ಮಾಡ್ತಿದ್ದ? ರಾಮಣ್ಣ ಬೆಳೀತಾ ಇದ್ದ. ಪ್ರತಿದಿನ ಬೆಳಿಗ್ಗೆ ಎದ್ದು ಹೊಲಕ್ಕೆ ಹೋಗಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದನು. ಪ್ರತಿದಿನ ಬೆಳಿಗ್ಗೆ ಬೇಗನೆ ಎದ್ದು ಏನ್ ಮಾಡ್ತಿದ್ದ? ಹೊಲಕ್ಕೆ ಹೋಗ್ಬೇಕಾದಂತ ಒಂದು ಸಲಕರಣೆಗಳನ್ನ, ಹೌದಾ, ಅಗತ್ಯವಾದಂತ ವಸ್ತುಗಳನ್ನ ಏನ್ ಮಾಡ್ತಾ ಇದ್ದಾವ? ತೆಗೆದುಕೊಳ್ತಾ ಇದ್ದ, ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದ, ತಯಾರಿಯನ್ನ ಮಾಡ್ಕೊಳ್ತಾ ಇದ್ದ. ಬೇಕಾದಂತ ಹೊಲಕ್ಕೆ ಹೋಗಲು ಬೇಕಾದಂತ ಒಂದು ಅಗತ್ಯವಾದ ವಸ್ತುಗಳನ್ನ ತಯಾರು ಮಾಡಿ ಒಂದ್ ಕಡೆ ಇಟ್ಕೊಳ್ತಾ ಇದ್ದ. ರಾಮಣ್ಣನ ಮಗ ಗಣೇಶ. ರಾಮಣ್ಣನಿಗೆ ಒಬ್ಬ ಮಗ ಇರ್ತಾನೆ, ಅವನ ಹೆಸರೇನು? ಗಣೇಶ. ಗಣೇಶನ ಶಾಲೆಗೆ ಅಂದು ರಜೆ ಇತ್ತು. ಗಣೇಶನ ಶಾಲೆಗೆ ಅಂದ್ರೆ ಗಣೇಶನಿಗೆ ಅವತ್ತೊಂದಿನ ಶಾಲೆಗೆ ರಜಾ ಇತ್ತು. ಗಣೇಶ ಅಪ್ಪನೊಡನೆ ತಾನು ಹೊಲಕ್ಕೆ ಬರುವುದಾಗಿ ಹೇಳಿದ. ಗಣೇಶ ಅವರೊಬ್ಬನಿಗೆ ಹೇಳ್ತಾನೆ, ಅಪ್ಪ ನಾನು ನಿನ್ನ ಜೊತೆ ಹೊಲಕ್ಕೆ ಬರುತ್ತೇನೆ ಅಂತೇಳಿ ಯಾರು? ಗಣೇಶ ತನ್ನ ಅಪ್ಪನೊಡನೆ ಹೊಲಕ್ಕೆ ಬರ್ತೀನಿ ಅಂತೇಳಿ ಅವರಪ್ಪನಿಗೆ ಹೇಳ್ತಾನೆ. ರಾಮಣ್ಣ ಕರೆದುಕೊಂಡು ಹೋಗಲು ಒಪ್ಪಿದ್ರು. ಆಯ್ತು, ಹಾಗಾದ್ರೆ ಬಾ ಅಂತೇಳಿ ರಾಮಣ್ಣ ಆ ಗಣೇಶನನ್ನ ತನ್ನ ಮಗನನ್ನ ಕರೆದುಕೊಂಡು ಹೊಲಕ್ಕೆ ಕರೆದುಕೊಂಡು ಹೋಗಲು ಒಪ್ಕೊಂಡ. ಉಳುಮೆಗೆ ಬೇಕಾದ ಸಲಕರಣೆಗಳನ್ನ ಎತ್ತಿನ ಗಾಡಿಯಲ್ಲಿ ಹಾಕಿಕೊಂಡರು. ಹೊಲದಲ್ಲಿ ಏನ್ ಕೆಲಸ ಮಾಡ್ಬೇಕಲ್ಲ, ಉಳುಮೆ ಮಾಡ್ಬೇಕಲ್ಲ ಹೋಗಿ, ಹೌದಾ? ಆ ಉಳುಮೆಗೆ ಬೇಕಾದಂತಹ, ಹೌದಾ, ಉಳುಮೆಗೆ ಬೇಕಾದಂತಹ ಒಂದು ಸಲಕರಣೆಗಳನ್ನ, ಎಲ್ಲ ಸಲಕರಣೆಗಳಂದ್ರೆ ಅಗತ್ಯವಾದಂತಹ ವಸ್ತುಗಳನ್ನ ಏನ್ ಮಾಡ್ತಾನ? ಒಂದು ಎತ್ತಿನ ಗಾಡಿಯಲ್ಲಿ. ಒಂದು ಗಾಡಿ ಇರ್ತದೆ, ಯಾವುದು? ಎತ್ತಿನ ಗಾಡಿ. ಹೌದಾ? ನೋಡಿದ್ರಲ್ಲ ನೀವು, ಚಕ್ಕಡಿ ಅಂತ ಕರಿತೀವಿ ನಾವು, ಹೌದಾ? ಬಂಡಿ ಅಂತ ಕೂಡ ನಾವು ಕರಿತೀವಿ. ಆ ಒಂದು ಚಕ್ಕಡಿಯಲ್ಲಿ, ಆ ಎತ್ತಿನ ಗಾಡಿಯಲ್ಲಿ ಏನ್ ಮಾಡ್ತಾನ ರಾಮಣ್ಣ? ಹೊಲಕ್ಕೂ ಬೇಕಾದಂತ ಸಾಮಾನುಗಳನ್ನ, ಅಲ್ಲಿ ಉಳುಮೆ ಮಾಡಲು ಬೇಕಾದಂತ ಸಾಮಾನುಗಳನ್ನ, ಅಗತ್ಯ ವಸ್ತುಗಳನ್ನ ಅವನ ಎತ್ತಿನ ಗಾಡಿಯಲ್ಲಿ ಹಾಕಿಕೊಂಡನು. ಇಬ್ಬರು ಹೊಲಕ್ಕೆ ಹೊರಟರು. ಎಲ್ಲ ವಸ್ತುಗಳನ್ನ ಹಾಕೊಂಡು ಇಬ್ಬರು ಏನ್ ಮಾಡ್ತಾರ? ಗಣೇಶ ಮತ್ತು ರಾಮಣ್ಣ. ರಾಮಣ್ಣ ಮತ್ತು ಅವನ ಮಗ ಗಣೇಶ ಇಬ್ಬರು ಹೊಲಕ್ಕೆ ಹೊರಟರು. ಗಣೇಶನ ಗಾಡಿಯಲ್ಲಿ ಕುಳಿತನು. ದಾರಿಯ ಅಕ್ಕಪಕ್ಕದ ಹೊಲಗಳನ್ನ ನೋಡಿ ಖುಷಿ ಪಟ್ಟನು. ಗಣೇಶ ಏನ್ ಮಾಡ್ತಾನ? ಅವನ ಎತ್ತಿನ ಗಾಡಿಯಲ್ಲಿ ಕುತ್ಕೋತಾನ. ಹಂಗೆ ಹೋಗ್ತಾ ಹೋಗ್ತಾ ನಡುವೆ ಒಂದಷ್ಟು ಅಕ್ಕಪಕ್ಕದ ಹೊಲಗಳು ಬರ್ತಾವಲ್ಲ, ಆ ಹೊಲಗಳನ್ನ ನೋಡ್ತಾ, ದಾರಿಯಲ್ಲಿ ಬರ್ತಕ್ಕಂಥ ಹೊಲಗಳನ್ನ ನೋಡ್ತಾ ಯಾರು? ಗಣೇಶ ಖುಷಿ ಪಡ್ತಾ ಇದ್ದಾನೆ. ಅಷ್ಟರಲ್ಲಿ ಅವರ ಹೊಲ ಬಂದಿತ್ತು. ಆ ಕಡೆ ಈ ಕಡೆ ನೋಡ್ತಾ, ಹೊಲಗಳನ್ನ ನೋಡ್ತಾ ಖುಷಿ ಪಡ್ತಾ ಹೋಗ್ತಾ ಇರ್ತಾನೆ ಗಣೇಶ. ಅಷ್ಟರೊಳಗೆ ಏನಾಯ್ತು? ಅವನೇ ಹೊಲ ಬಂದಿತ್ತು. ರಾಮಣ್ಣನ ಮಗ ರಾಮಣ್ಣ ಮಗನನ್ನ ಮರದ ನೆರಳಲ್ಲಿ ಕುರುಳಿಸಿದ. ರಾಮಣ್ಣ ತನ್ನ ಮಗನನ್ನ ಎಲ್ಲಿ ಕುರುಳಿಸಿದ? ಎಲ್ಲಿ ಕುರುಳಿಸಿದ? ಮರದ ನೆರಳಲ್ಲಿ. ಹೌದಾ? ಎಲ್ಲಿ ಒಂದು ದೊಡ್ಡದಾದಂತ ಮರ ಇದೆ, ಆ ನೆರಳಲ್ಲಿ ಏನ್ ಮಾಡ್ತಾನ? ರಾಮಣ್ಣ ತನ್ನ ಮಗನನ್ನ ಕೂಡಿಸಿದ. ಆ ಮಗನ ಹೆಸರೇನು ಅಂದ್ರೆ ಗಣೇಶ. ಹೌದಾ? ರಾಮಣ್ಣನ ಮಗ ಗಣೇಶ. ಹಾಗಾದ್ರೆ ಇಲ್ಲಿ ಉತ್ತಮ ಬೇಸಾಯಗಾರ ಯಾರು? ಹಾಗಾದ್ರೆ ಯಾರು? ರಾಮಣ್ಣ. ಅದರಲ್ಲಿ ಉತ್ತಮ ಬೇಸಾಯ ಮಾಡೋರು ಯಾರು? ರಾಮಣ್ಣ. ಇವನ ಮಗ ಗಣೇಶ. ರಾಮಣ್ಣ ಏನ್ ಮಾಡ್ತಾನ?
ತನ್ನ ಮಗನನ್ನ ಹೊಲದಲ್ಲಿ ಇರ್ತಕ್ಕಂಥ ದೊಡ್ಡದಾದ ಮರದ ನೆರಳಲ್ಲಿ ಏನ್ ಮಾಡ್ತಾನ ಮಗನನ್ನ ಕುಂದಿರ್ತಾನೆ. ಹೊಲ ಉಳಲು ಸಲಕರಣೆಗಳನ್ನ ಜೋಡಿಸಿದನು. ಅವನೆಲ್ಲ ಕೂಡಿಸಿ ಹೊಲವನ್ನ ಉಳುಮೆ ಮಾಡ್ಬೇಕಿಲ್ಲ, ಇಲ್ಲಿರ್ತಕ್ಕಂಥ ಅಗತ್ಯವಾದ ವಸ್ತುಗಳನ್ನ ಏನ್ ಮಾಡ್ತಾನ ಜೋಡಿಸ್ತಾನ. ಹೊಲವನ್ನ ಉಳ್ಬೇಕಿಲ್ಲ, ಅದಕ್ಕಾಗಿ ವಸ್ತುಗಳನ್ನ ಜೋಡಿಸ್ಕೊತಾನ. ಅದಕ್ಕೆ ಎತ್ತುಗಳನ್ನ ಕಟ್ಟಿ ಏನು ಸಿದ್ಧಪಡಿಸಿದನು. ಅದಕ್ಕಾಗಿ ಇನ್ನು ಹೊಲ ಉಳುಮೆ ಮಾಡ್ಬೇಕಾದ್ರೆ ಎತ್ತುಗಳು ಬೇಕು, ಹೌದಾ? ಆ ಎತ್ತುಗಳನ್ನ ಅವನ ಮಗವನ್ನ ಅದಕ್ಕೆ ಕಟ್ಟಿ ಏನ್ ಮಾಡ್ತಾನ ಏನು ಸಿದ್ಧಪಡಿಸಿದನು. ಇನ್ನೇನು ಹೊಲ ಉಳುಮೆ ಮಾಡಾಕ ಸಿದ್ಧ ಮಾಡ್ತಾನೆ. ಹೊಲದ ಒಂದು ಭಾಗದಿಂದ ಉಳುಮೆ ಮಾಡಲು ಪ್ರಾರಂಭಿಸಿದನು. ಹೊಲದ ಒಂದು ಭಾಗದಿಂದ ಈ ಹೊಲ ಇದೆ, ಹೌದಾ? ಇಷ್ಟೆಲ್ಲ ಹೊಲ ಇದೆ. ಇಲ್ಲಿಂದ ಏನ್ ಮಾಡ್ತಾನ ಉಳುಮೆಯನ್ನು ಮಾಡ್ತಾ ಈ ರೀತಿಯಾಗಿ ಉಳುಮೆ ಮಾಡ್ತಾ ಬರ್ತಾ ಇರ್ತಾನೆ, ಹೌದಾ? ಇಲ್ಲಿಂದ ಏನ್ ಮಾಡ್ತಾನೆ ಸ್ಟಾರ್ಟ್ ಮಾಡ್ತಾನೆ, ಪ್ರಾರಂಭ ಮಾಡ್ತಾನೆ. ನೆಕ್ಸ್ಟ್ ಉಳುಮೆ ಮಾಡಲು ಪ್ರಾರಂಭಿಸಿದನು. ಇವೆಲ್ಲವನ್ನು ಕುತೂಹಲದಿಂದ ನೋಡುತ್ತಿದ್ದ ಗಣೇಶನು ಅಪ್ಪನ ಬಳಿ ಬಂದು ಮಾತಿಗೆ ಆರಂಭಿಸಿದನು. ರಾಮ ಏನ್ ಮಾಡ್ತಿದ್ದ, ರಾಮಣ್ಣ ಒಂದು ಹೊಲದಲ್ಲಿ ಒಂದು ಭಾಗದಿಂದ ಏನ್ ಮಾಡ್ತಾನೆ ಉಳುಮೆ ಮಾಡಲು ಪ್ರಾರಂಭ ಮಾಡ್ತಾನ. ಇದನ್ನೆಲ್ಲ ನೋಡ್ತಾ ಏನ್ ಮಾಡ್ತಾನ ಗಣೇಶ, ರಾಮನ ಗಣೇಶ ಕೂತಿರ್ತಾನಲ್ಲ, ಕುತೂಹಲದಿಂದ ಅವನಿಗೆ ಆಶ್ಚರ್ಯ ಆಗ್ತೈತಿ. ಇದೆಲ್ಲ ನೋಡಿದ್ರೆ ಇದೆಲ್ಲ ನೋಡಿದ ತಕ್ಷಣ ಅವನು ಆಶ್ಚರ್ಯದಿಂದ ಕುತೂಹಲದಿಂದ ನೋಡ್ತಾ ಇರ್ತಾನ. ಅದನ್ನ ನೋಡ್ದೆ ಏನ್ ಮಾಡ್ತಾನ ಗಣೇಶ ಅವ್ರ ಅಪ್ಪನ ಜೊತೆ ಬಂದು ಅಲ್ಲೇ ಅಪ್ಪನ ಬಳಿಗೆ ಬಂದು ಏನ್ ಮಾಡ್ತಾನ ಮಾತು ಪ್ರಾರಂಭ ಮಾಡ್ತಾನ. ಮಾತಾಡ್ಸ್ಕೊಂಡು ನಿಲ್ತಾನೆ. ನೆಕ್ಸ್ಟ್ ಅವಾಗ ಗಣೇಶ ಹೇಳ್ತಾನೆ, ಏನಂತ ಹೇಳ್ತಾನಂದ್ರ, ಅಪ್ಪ ಹೊಲ ಉಳಲು ನೀನು ಬಳಸುವ ಸಾಧನಗಳು ಯಾವುವು? ಅವ್ರ ಅಪ್ಪನಿಗೆ ಕೇಳ್ತಾನ, ಪ್ರಶ್ನೆ ಮಾಡ್ತಾನೆ. ಯಾರು? ಗಣೇಶ ಕೇಳ್ತಾನೆ. ಏನಂತ ಕೇಳ್ತಾನೆ, ಅಪ್ಪ ಹೊಲ ಉಳಲು ನೀನು ಬಳಸುವ ಸಾಧನಗಳು ಯಾವುವು? ನೀ ಹೊಲ ಉಳುಮೆ ಮಾಡ್ತೀಯಲ್ಲ, ಹಾಗಾದ್ರೆ ಯಾವ್ಯಾವ ಸಾಧನಗಳನ್ನ ಯಾವ್ಯಾವ ವಸ್ತುಗಳನ್ನ ನೀ ಬಳಸ್ತೀಯಾ ಅಂತೇಳಿ ಪ್ರಶ್ನೆಯನ್ನ ಮಾಡ್ತಾನೆ. ಅವಾಗ ರಾಮಣ್ಣ ಹೇಳ್ತಾನೆ, ಹೊಲ ಉಳಲು ಯಾವ್ಯಾವ ಸಾಧನಗಳನ್ನ ಬಳಸ್ತಾನೆ ಅಂತ ರಾಮಣ್ಣ ಹೇಳ್ತಾನೆ. ನೇಗಿಲು, ನೊಗ, ಪಟಗಣ್ಣಿ, ಹಗ್ಗ ಇವನ್ನು ಬಳಸುತ್ತೇನೆ ಮಗ. ಮಗನಿಗೆ ಹೇಳ್ತಾ ಇದ್ದಾನೆ ರಾಮಣ್ಣ, ಏನು ಬಳಸಿದಂತ ವಸ್ತುಗಳು ಯಾವುವು? ನೇಗಿಲು, ನೋಡ್ರಿ, ನೇಗಿಲು, ನೊಗ, ಪಟಗಣ್ಣಿ, ಹಗ್ಗ. ನೇಗಿಲು, ನೊಗ, ಪಟಗಣ್ಣಿ, ಹಗ್ಗ ಇವೆಲ್ಲವೂ ಒಂದು ಹೊಲದ ಉಳುಮೆ ಮಾಡಲು ಬಳಸಿದಂತಹ ವಸ್ತುಗಳು. ರಾಮಣ್ಣ ಹೊಲವನ್ನು ಉಳುಮೆ ಮಾಡಲು ನೇಗಿಲು, ನೊಗ, ಪಟಗಣ್ಣಿ, ಹಗ್ಗವನ್ನು ಏನ್ ಮಾಡ್ತಾನ ಬಳಸ್ತಾನೆ. ಮಗ ಕೇಳ್ತಾನೆ, ಅಪ್ಪ ನೀನು ಹೊಲವನ್ನು ಉಳುಮೆ ಮಾಡ್ಬೇಕಾದ್ರೆ ಏನೇ ವಸ್ತುಗಳನ್ನ ಬಳಸ್ತಿ ಅಂತ ಕೇಳಿದಾಗ, ಸಾಧನಗಳನ್ನ ತಗೋತಿ ಅಂತ ಕೇಳಿದಾಗ ಅವಾಗ ಹೇಳ್ತಾನೆ ರಾಮಣ್ಣ, ನಾನು ನೇಗಿಲನ್ನ ಹೊಲವನ್ನ ಉಳುಮೆ ಮಾಡಲು ನೇಗಿಲು, ನೊಗ, ಪಟಗಣ್ಣಿ, ಹಗ್ಗವನ್ನು ನಾನು ಏನ್ ಮಾಡ್ತೀನಿ ಬಳಸ್ತೇನೆ ಮಗ ಅಂತೇಳಿ ರಾಮಣ್ಣ ಮಗನಿಗೆ ಹೇಳ್ತಾನೆ. ಗಣೇಶ, ಅಪ್ಪ ಇವುಗಳಲ್ಲಿ ನೇಗಿಲು ಯಾವುದು? ಇದರ ಉಪಯೋಗ ಏನು? ಅವಾಗ ಹೇಳ್ತಾನೆ, ಅಪ್ಪ ಇದರಲ್ಲಿ ನೇಗಿಲು ಯಾವುದು, ಹಾಗಾದ್ರೆ ಅದರ ಉಪಯೋಗ ಏನು ಅಂತ ಕೇಳ್ತಾನೆ. ಹೌದಾ? ನೀವು ಆಗ್ಲೇ ಚಿತ್ರವನ್ನ ನೋಡಿದ್ರಿ, ಹೌದಾ? ನೋಡಿ, ಹೌದಾ? ನೋಡಿ, ಇದು ನೇಗಿಲು ಚಿತ್ರ. ಅರ್ಥ ಆಯ್ತಾ? ಪ್ರಶ್ನೆಯನ್ನ ಕೇಳ್ತಾನೆ. ಏನಂತ ಕೇಳ್ತಾನೆ ಪ್ರಶ್ನೆಯನ್ನ? ನೇಗಿಲು ಯಾವುದಿದ್ರೊಳಗ, ಹಾಗಾದ್ರೆ ಇದನ್ನು ಯಾವ ರೀತಿಯಾಗಿ ನೀನು ಉಪಯೋಗ ಮಾಡ್ತೀಯಾ ಅಂತ ಕೇಳ್ತಾನೆ. ಹೌದಲ್ಲ? ನೋಡಿ, ಅಪ್ಪ ಇವುಗಳಲ್ಲಿ ನೇಗಿಲು ಯಾವುದು, ಇದರ ಉಪಯೋಗ ಏನು? ಇಲ್ಲಿ ಉಳುಮೆ ಮಾಡ್ತಾ ಇದ್ದಾನಲ್ಲ ರಾಮಣ್ಣನ ಮಗ ಗಣೇಶ, ಹೌದಾ? ಇಲ್ಲಿ ರಾಮಣ್ಣ ಎಲ್ಲ ರೀತಿಯಾದ ಸಲಕರಣೆಗಳನ್ನ ಜೋಡಿಸಿಕೊಂಡು ಎತ್ತಿಗೆ ಜೋಡಿಸಿಕೊಂಡು ಏನು ಮಾಡ್ತಾ ಇದ್ದಾನೆ? ಉಳುಮೆಯನ್ನು ಮಾಡ್ತಾ ಇದ್ದಾನೆ. ಇಲ್ಲಿ ನೋಡ್ರಿ, ಎತ್ತಿನ ಕೊರಳಲ್ಲಿ ಪಟಗಣ್ಣಿಯನ್ನು ಕಟ್ಟಿದ್ದಾರೆ. ಇದು ಪಟಗಣ್ಣಿ. ಎರಡು ಎತ್ತಿಗೆ ಸೇರಿಸಿ ಕಟ್ಟಿದ್ದಾರೆ, ಅದು ನೊಗ. ಇದು ನೇಗಿಲು. ಇಲ್ಲಿ ಹಗ್ಗವನ್ನು ಹಿಡಿದಿದ್ದಾನೆ. ಅರ್ಥ ಆಯ್ತಲ್ಲ? ಓಕೆ. ಅವಾಗ ಯಾರು? ಗಣೇಶ ಕೇಳ್ತಾರೆ, ಅಪ್ಪ ಇದ್ರೊಳಗ ನೇಗಿ ಯಾವುದು, ಹಾಗಾದ್ರೆ ಅದನ್ನೇನು ಉಪಯೋಗ ಕೇಳಿದಾಗ ರಾಮಣ್ಣ ಹೇಳ್ತಾನೆ. ರಾಮಣ್ಣ ನೇಗಿಲನ್ನು ತೋರಿಸುತ್ತಾ ಅಲ್ಲಿ ನೇಗಿಲನ್ನ ಅವ್ರು ತೋರಿಸ್ಕೊಂಡು ಹೇಳ್ತಾ ಇದ್ದಾನೆ. ಅವ್ನು ಉಳುಮೆಯನ್ನು ಮಾಡ್ತಾ ಇರೋದ್ರಿಂದ ಆ ನೇಗಿಲನ್ನು ತೋರಿಸ್ತಾ ಹೇಳ್ತಾ ಇದ್ದಾನೆ. ಇದು ನೇಗಿಲು, ಹೌದಾ? ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದು ನೇಗಿಲು, ಹೌದಾ? ಹೊಲ ಗದ್ದೆಯನ್ನ ಉಳಲು ಬಳಸುವ ಸಾಧನ. ಹೊಲ ಮತ್ತು
ಅವಶ್ಯಕವಾಗಿ ಬೇಕೇ ಬೇಕು. ಇದನ್ನು ಬಹಳ ಹಿಂದಿನ ಕಾಲದಿಂದಲೂ ಬಳಸುತ್ತಿದ್ದಾರೆ. ಇದನ್ನ ಬಹಳ ಹಿಂದಿನ ಕಾಲದಿಂದಲೂ ಬಹಳಷ್ಟು ಹಿಂದಿನ ಕಾಲದಿಂದ ಈ ಒಂದು ನೇಗಿಲನ್ನ ಬಳಸ್ತಾ ಇದ್ದಾರೆ. ಈ ನೇಗಿಲು ಅತಿ ಅವಶ್ಯಕವಾಗಿ ಹೊಲದಲ್ಲಿ ಉಳುಮೆ ಮಾಡಲು ಬೇಕೇ ಬೇಕು ಅಂತ ಯಾರು ರಾಮಣ್ಣ ತನ್ನ ಮಗನಿಗೆ ಆ ನೇಗಿಲನ್ನು ತೋರಿಸ್ತಾ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ಗಣೇಶ ಹೇಳ್ತಾ ಇದ್ದಾನೆ, ಅಪ್ಪ ನೇಗಿಲನ್ನು ಯಾವುದರಿಂದ ಮಾಡುತ್ತಾರೆ? ಅವಾಗ ಗಣೇಶ ಅಪ್ಪನಿಗೆ ಕೇಳ್ತಾ ಇದ್ದಾನೆ, ಅಪ್ಪ ಈ ನೇಗಿಲಲ್ಲ, ಈ ನೇಗಿಲಿನ ಯಾವುದರಿಂದ ಮಾಡ್ಯಾರು ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದಾನೆ. ಅವಾಗ ರಾಮಣ್ಣ ಹೇಳ್ತಾ ಇದ್ದಾನೆ, ಮರ ಮತ್ತು ಕಬ್ಬಿಣದಿಂದ ಮಾಡುತ್ತಾರೆ. ಆ ನೇಗಿಲನ್ನು ತೋರಿಸ್ತಾ ಹೇಳ್ತಾ ಇದ್ದಾನೆ ಯಾರು ರಾಮಣ್ಣ ಹೇಳ್ತಾ ಇದ್ದಾನೆ, ಮರ ಮತ್ತು ಕಬ್ಬಿಣದಿಂದ ಮರ ಮತ್ತು ಕಬ್ಬಿಣದಿಂದ ನೇಗಿಲನ್ನ ಮರ ಮತ್ತು ಕಬ್ಬಿಣದಿಂದ ನೇಗಿಲನ್ನ ಈ ಒಂದು ನೇಗಿಲನ್ನ ತಯಾರಿಸ್ತಾರೆ ಅಂತೇಳಿ ಯಾರು ಆ ನೇಗಿಲ ತೋರಿಸ್ತಾರೆ ರಾಮಣ್ಣ ಮಗನಿಗೆ ಗಣೇಶನಿಗೆ ಹೇಳ್ತಾ ಇದ್ದಾನೆ. ಹೊಲವನ್ನು ಉಳುವ ಭಾಗದಲ್ಲಿ ನೇಗಿಲ ಬಾಯಿಗೆ ತೊಡಿಸಿದ ಕಬ್ಬಿಣದ ಪಟ್ಟಿ ಇರುತ್ತದೆ. ಹೊಲವನ್ನು ಉಳುವ ಭಾಗದಲ್ಲಿ ಅಂದ್ರೆ ಹೊಲವನ್ನು ಪೂರ್ತಿ ನಾವು ಭೂಮಿಯ ಕೆಳಗೆ ಹಚ್ತೀವಲ್ಲ, ಆ ಒಂದು ನೆಲಕ್ಕೆ ಹಚ್ತೀವಲ್ಲ, ಆ ಒಂದು ನೆಲಕ್ಕೆ ಹಚ್ಚುವ ಭಾಗದಲ್ಲಿ ನೇಗಿಲ ಬಾಯಿಗೆ ಏನ್ ಮಾಡಿರ್ತಾರೆ ತೊಡಿಸಿದಂತಹ ಒಂದು ಕಬ್ಬಿಣದ ಪಟ್ಟಿ ಇರುತ್ತದೆ. ಅಲ್ಲಿ ಕಬ್ಬಿಣದ ಒಂದು ಪಟ್ಟಿಯಲ್ಲಿ ಸೇರಿಸಿರ್ತಾರೆ. ಅಲ್ಲಿ ಕಬ್ಬಿಣದ ಪಟ್ಟಿ ಇರುತ್ತದೆ. ಅಲ್ಲಿ ಪೂರ್ತಿ ನೆಲವನ್ನು ನಾವು ನೆಲಕ್ಕೆ ಹಚ್ಚಿದಂತ ಉಳುಮೆ ಮಾಡ್ತಿರ್ತೀವಲ್ಲ, ಅದಕ್ಕೆ ಕಬ್ಬಿಣದ ಪಟ್ಟಿಯನ್ನ ಸೇರಿಸಿರುತ್ತಾರೆ ಅಂತ ಮಗನಿಗೆ ಹೇಳ್ತಾ ಇದ್ದಾನೆ. ಇದನ್ನು ಕುಳ ಎನ್ನುತ್ತಾರೆ. ಅಲ್ಲಿ ಈ ರೀತಿಯಾಗಿ ನೇಗಿಲ ಚಿತ್ರ ಹೇಳ್ತಾ ಇದೆ. ಹೌದಾ? ಈ ರೀತಿಯಾಗಿ ನೇಗಿಲು ಇರುತ್ತದೆ. ಹೌದಾ? ಹಾಗಾದ್ರೆ ನಾನು ಹೇಳ್ತಾ ಇದ್ದಾನೆ ರಾಮಣ್ಣ ಏನು ಹೇಳ್ತಾ ಇದ್ದಾನೆ, ಉಳುವ ಭಾಗದಲ್ಲಿ ಇಲ್ಲಿ ಹೊಲವನ್ನು ಉಳುವ ಭಾಗ ಕೆಳಗಿನ ಭಾಗ ಇಲ್ಲಿ ಏನಿರ್ತದೆ ಕಬ್ಬಿಣದ ಪಟ್ಟಿ ಇರುತ್ತದೆ ಅಂತ ಹೇಳ್ತಾ ಇದ್ದಾನೆ. ಜೊತೆಗೆ ಇದನ್ನ ಕುಳ ಎನ್ನುತ್ತಾರೆ. ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಇದೆಯಲ್ಲ, ಇದಕ್ಕ ಕುಳ ಅಂತೇಳಿ ಕರೀತಾರೆ. ಕುಳ ಏನಂತ ಕರೀತಾರೆ? ಕುಳ. ಕೈಯಿಂದ ಹಿಡಿಯುವ ನೇಗಿಲಿನ ಭಾಗವನ್ನು ಮೇಲಿ ಎನ್ನುವರು. ಕೈಯಿಂದ ಹಿಡಿಯುವ ಅಂದ್ರೆ ನೇಗಿಲ ಭಾಗ ಇದು ಕೈಯಿಂದ ಹಿಡ್ಕೊಂಡಿದ್ದಾರೆ. ಇದಕ್ಕೆ ಏನಂತ ಕರೀತಾರೆ? ಮೇನಿ. ಏನಂತ ಕರೀತಾರೆ? ಮೇನಿ. ಇದು ಕುಳ. ಕೆಳಗಡೆ ಇದು ಕುಳ. ಈ ಕೈಯಿಂದ ಹಿಡ್ಕೊಳ್ತಾರಲ್ಲ, ಅದಕ್ಕೆ ಏನಂತ ಕರೀತಾರೆ? ಮೇನಿ ಅಂತ ಕರೆಯುತ್ತಾರೆ. ಈ ರೀತಿಯಾಗಿ ರಾಮಣ್ಣ ಅವನ ನೇಗಿಲ ಬಗ್ಗೆ ವಿವರಣೆಯನ್ನ ಹೇಳ್ತಾ ಇದ್ದಾನೆ ಮಗನಿಗೆ. ಗಣೇಶ ಕೇಳ್ತಾ ಇದ್ದಾನೆ, ಅಪ್ಪ ಎರಡು ಎತ್ತುಗಳ ಹೆಗಲನ್ನು ಸೇರಿಸಿ ಹಾಕಿದ್ಯಲ್ಲ ಅದು ಏನು? ಅವಾಗ ಗಣೇಶ ಅಪ್ಪನಿಗೆ ಕೇಳ್ತಾ ಇದ್ದಾನೆ, ಅಪ್ಪ ಈ ಎರಡು ಎತ್ತುಗಳನ್ನು ಸೇರಿಸಿ ಹಾಕಿದೆಯಲ್ಲ, ಹೆಗಲ ಸೇರಿಸಿ ಹಾಕಿದೆಯಲ್ಲ ಅದು ಏನು ಅಂತ ಕೇಳ್ತಾ ಇದ್ದೇನೆ. ಇಲ್ಲಿ ನೋಡಿ, ಅಪ್ಪ ಎರಡು ಎತ್ತುಗಳ ಹೆಗಲನ್ನು ಸೇರಿಸಿ ಹಾಕಿದ್ಯಲ್ಲ ಅದು ಏನು? ಇಲ್ಲಿ ನೋಡಿ, ಇಲ್ಲಿ ಎರಡು ಎತ್ತುಗಳಿಗೆ ಹೆಗಲಿಗೆ ಎರಡಕ್ಕೂ ಸೇರಿಸಿ ಹಾಕಿದ್ದಾನೆ. ಹೌದಾ? ಅದು ಏನು ಅಂತೇಳಿ ಯಾರು ಮಗ ಗಣೇಶ ಅಪ್ಪನಿಗೆ ಕೇಳ್ತಾ ಇದ್ದಾನೆ. ಹೌದಾ? ಇಲ್ಲಿ ಎರಡೂ ಎತ್ತುಗಳಿಗೆ ಸೇರಿಸಿ ಹಾಕಿದ್ದಾನೆ ನೋಡಿ, ಕಾಣಿಸ್ತಾ ಇದೆಯಲ್ಲ? ಹೌದಾ? ರೆಡ್ ಕಲರ್ ಕಾಣಿಸ್ತಾ ಇದೆ ನೋಡಿ, ಎರಡೂ ಎತ್ತುಗಳಿಗೆ ಸೇರಿಸಿ ಹಾಕಿದ್ದಾರೆ. ಆಗಲೇ ನಿಮ್ಗೆ ಹೇಳಿದೆ ಅದು ಏನು ಅಂತ. ಹೌದಾ? ಏನು ಹೇಳ್ರಿ ನೋಡೋಣ. ಹಾಗಾದ್ರೆ ಏನದು ಹೇಳ್ತಾ ಇದ್ದೀನಿ. ಗಣೇಶ ಪ್ರಶ್ನೆಯನ್ನು ಮಾಡ್ತಾನೆ ಅಪ್ಪನಿಗೆ, ಅಪ್ಪ ಆ ಎರಡು ಎತ್ತುಗಳ ಹೆಗಲಿಗೆ ಸೇರಿಸಿ ಹಾಕಿದಿಲ್ಲ ಅದೇನು ಅಂತ ಕೇಳಿದಾಗ ಮಗ ಅಪ್ಪ ಹೇಳ್ತಾನೆ, ಇದು ನೊಗ. ಹೌದಾ? ಆ ಎರಡು ಎತ್ತುಗಳಿಗೆ ಸೇರಿಸಿ ಹಾಕಿರಲ್ಲ, ಅದಕ್ಕೆ ಏನಂತ ಕರೀತಾರೆ? ನೊಗ ಅಂತೇಳಿ ಕರೀತಾರೆ. ಇದು ನೊಗ. ಕಾಣಿಸ್ತಾ ಇದೆ? ಇದು ನೊಗ.
ನೇಗಿಲು ಮತ್ತು ಎತ್ತುಗಳಿಗೆ ಸಂಪರ್ಕ ಕೊಡುವ ಸಾಧನವೇ ನೊಗ. ನೇಗಿಲು ಮತ್ತು ಎತ್ತುಗಳಿಗೆ ಹೌದಾ, ಇವಾಗ ನೇಗಿಲು ಹೌದಾ, ನೇಗಿಲು ಮತ್ತು ಎತ್ತುಗಳಿಗೆ, ಆ ಎತ್ತುಗಳಿಗೆ ಮತ್ತು ಆ ನೇಗಿಲಿಗೆ ಕಟ್ಟಿ ಏನ್ ಮಾಡ್ತಾರೆ, ಸಂಪರ್ಕವನ್ನ ಕೊಡುವಂತ ಒಂದು ಸಾಧನಕ್ಕೆ ಏನಂತ ಕರೀತಾರೆ ಅಂದ್ರೆ ನೊಗ ಅಂತ ಹೇಳಿ ಕರೀತಾರೆ ಹೌದಾ. ಇವತ್ತ ನೇಗಿಲಿಂದ ಮತ್ತು ಎತ್ತುಗಳಿಗೆ ಎರಡಕ್ಕೂ ಸೇರಿ ಕೂಡಿ ಕಟ್ಟಿರ್ತಾರೆ, ಅದೇ ಏನಂದ್ರೆ ನೊಗ. ಅರ್ಥ ಆಯ್ತಲ್ಲ? ಓಕೆ, ನೆಕ್ಸ್ಟ್ ಇದು ಜಾರಿ ಬೀಳದಂತೆ ಪಟಗಣ್ಣಿನಿಂದ ಎತ್ತಿನ ಕೊರಳಿಗೆ ಕಟ್ಟಲಾಗಿದೆ. ಆ ಒಂದು ನೊಗ ಜಾರಿ ಬೀಳಬಾರ್ದು ಅಂತೇಳಿ ಏನ್ ಮಾಡಿರ್ತಾರ, ಆ ಪಟಗಣ್ಣಿನಿಂದ ಒಂದು ಪಟ್ಟಿ ಇರ್ತದೆ, ಆ ಪಟ್ಟಿ ಹೆಸರೇನಂದ್ರ ಪಟಗಣ್ಣಿ. ಏನು ಇಲ್ಲ ಕಾಣಿಸ್ತಾ ಇದೆ ಚಿತ್ರದಲ್ಲಿ ನೋಡ್ರಿ, ಇಲ್ಲಿ ನೊಗ ಇದೆ ಕಾಣಿಸ್ತಾ ಇದೆಯಲ್ಲ, ನೊಗ ಇದು ಅದ. ಆ ನೇಗಿಲು ಕೆಳಗೆ ಜಾರಿ ಬೀಳ್ದ, ನನ್ನ ನೊಗ ಜಾರಿ ಕೆಳಗಡೆ ಬೀಳ್ದ ಹಾಗೆ ಆ ಎರಡು ಎತ್ತುಗಳಿಗೆ ಆ ಪಟಗಣ್ಣಿಯಿಂದ ಕಟ್ಟಿದ್ದಾರೆ ನೋಡಿ. ಆ ಕೊರಳಲ್ಲಿ ರೆಡ್ ಕಲರ್ ಕಾಣಿಸ್ತಾ ಇದೆಯಲ್ಲ, ಅದು ಪಟಗಣ್ಣಿ. ಅರ್ಥ ಆಯ್ತಲ್ಲ? ಆ ಪಟಗಣ್ಣಿಯಿಂದ ಏನು ಮಾಡಿರ್ತಾರ, ನೊಗ ಜಾರಿ ಬೀಳಬಾರ್ದು ಅಂತೇಳಿ ಎರಡು ಎತ್ತುಗಳಿಗೆ ಪಟಗಣ್ಣಿಯಿಂದ ನೊಗವನ್ನು ಆ ಎತ್ತಿನ ಕೊರಳಿಗೆ ಕಟ್ಟಿದ್ದಾರೆ. ಅರ್ಥ ಆಯ್ತಲ್ಲ? ಓಕೆ, ನೆಕ್ಸ್ಟ್ ಹೇಳ್ಬೇಕು ಮಗನಿಗೆ ಏನು ಹೇಳ್ತಾರಂದ್ರೆ, ನೊಗ ನೇಗಿಲು ಮತ್ತು ಯಾವುದು ಎತ್ತುಗಳಿಗೆ ಸಂಪರ್ಕವನ್ನ ಕೊಡುವಂತ ಒಂದು ಸಾಧನ ಅಂತ ಕರಿತೀವಿ, ನೊಗ ಅಂತ ಕರಿತೀವಿ. ನೇಗಿಲು ಮತ್ತು ಆ ಎತ್ತುಗಳಿಗೆ ಕಟ್ಟಿದಂತ ಒಂದು ಸಾಧನ, ನಡುವೆ ಅದು ಕಟ್ಟತಕ್ಕಂಥ ಒಂದು ವಸ್ತು, ಅದು ಸಾಧನ, ಅದು ಸಲಕರಣೆ. ಆ ಸಲಕರಣೆಗೆ ಅಂತ ಕರಿತೀವಿ ಅಂದ್ರೆ ನೊಗ ಅಂತ ಕರಿತೀವಿ. ಅದು ಜಾರಿ ಬೀಳಬಾರ್ದು ಅಂತೇಳಿ ಆ ಎತ್ತುಗಳು ಕೊಳ್ಳುವಾಗ ಪಟಗಣ್ಣಿಯಿಂದ ಏನ್ ಮಾಡ್ತಾರೆ, ಈ ರೀತಿಯಾಗಿ ಕಟ್ಟಿರ್ತಾರೆ. ನೊಗವನ್ನ ಎರಡು ಎತ್ತುಗಳ ಕೊಳ್ಳುಗಳಲ್ಲಿ ಪಟ್ಟಿ, ಪಟಗಣ್ಣಿ ಪಟ್ಟಿಯಿಂದ ಏನ್ ಮಾಡ್ತಾರೆ, ಕಟ್ಟಿರುತ್ತಾರೆ. ನೆಕ್ಸ್ಟ್ ಅವಾಗ ಗಣೇಶ ಹೇಳ್ತಾನೆ, ಉಳುಮೆ ಮಾಡಲು ಎಲ್ಲಾ ಕಡೆ ಎತ್ತುಗಳನ್ನೇ ಬಳಸುವವರೇ. ಅವಾಗ ಪ್ರಶ್ನೆಯನ್ನು ಮಾಡ್ತಾನ ಗಣೇಶ ಅವನಿಗೆ, ಅಪ್ಪ ಉಳುಮೆ ಮಾಡಲು ಅಂದ್ರೆ ಹೊಲದಲ್ಲಿ ಉಳುಮೆ ಮಾಡಬೇಕಂದ್ರೆ ಎಲ್ಲಾ ಕಡೆ ಎತ್ತನ್ನ ಬಳಸ್ತಾರೇನು ಅಂತ ಪ್ರಶ್ನೆಯನ್ನು ಮಾಡ್ತಾನೆ. ಅವಾಗ ರಾಮಣ್ಣ ಹೇಳ್ತಾನೆ, ಇಲ್ಲ ಗಣೇಶ, ಕೆಲವು ಕಡೆ ಕೋಣಗಳನ್ನು ಬಳಸುತ್ತಾರೆ, ಮತ್ತೆ ಕೆಲವು ಕಡೆ ಹಸುವನ್ನು ಬಳಸುತ್ತಾರೆ. ಅವಾಗ ಗಣೇಶ ಪ್ರಶ್ನೆಯನ್ನು ಮಾಡ್ತಾನಪ್ಪ, ಉಳುಮೆ ಮಾಡ್ಬೇಕಂದ್ರೆ ಹೊಲದಲ್ಲಿ ಯಾವಾಗಲೂ ಎಲ್ಲಾ ಕಡೆ ಎತ್ತನ್ನ ಬಳಸ್ತಾರೇನು ಅಂತ ಕೇಳಿದಾಗ ರಾಮಣ್ಣ ಹೇಳ್ತಾನೆ, ಇಲ್ಲ ಗಣೇಶ, ಒಂದೊಂದು ಕಡೆ ಕೆಲವು ಕಡೆಗಳಲ್ಲಿ ಏನ್ ಮಾಡ್ತಾರ, ಕೋಣ ಹೆಸರು ಕೇಳಿದಲ್ಲ, ಕೋಣವನ್ನು ಕೂಡ ಬಳಸ್ತಾರೆ. ಮತ್ತು ಕೆಲವೊಂದು ಕಡೆ ಏನ್ ಮಾಡ್ತಾರ, ಹಸುಗಳನ್ನು, ಹೌದಾ, ಹಸುಗಳನ್ನು, ಆಕಳುಗಳನ್ನು ಏನ್ ಮಾಡ್ತಾರ, ಬಳಸ್ತಾರೆ ಅಂತ ಯಾರು ರಾಮಣ್ಣ ಮಗನಿಗೆ ಹೇಳ್ತಾ ಇದ್ದಾನೆ. ಅವಾಗ ಮತ್ತೆ ಗಣೇಶ ಕೇಳ್ತಾ ಇದ್ದಾನೆ, ನೇಗಿಲಿನಿಂದ ಉಳುವುದರಿಂದ ಏನು ಪ್ರಯೋಜನ? ಯಾರು ಗಣೇಶ ಕೇಳ್ತಾರೆ, ಏನಂತ ಕೇಳ್ತಾ ಇದ್ದಾರೆ ಅಂದ್ರೆ ಅಪ್ಪನಿಗೆ, ಅಪ್ಪ ನೇಗಿಲಿಂದ ಇಲ್ಲಿ ಹೊಲವನ್ನ ಉಳುಮೆ ಮಾಡ್ತಾ ಇದೆಯಾ, ಹಾಗಾದ್ರೆ ಈ ಹೊಲವನ್ನ ಉಳುಮೆ ಮಾಡಿ ನೇಗಿಲಿಂದ ಉಳುಮೆ ಮಾಡೋದ್ರಿಂದ ಏನ್ ಪ್ರಯೋಜನ, ಏನು ಉಪಯೋಗ ಇದೆ, ಅದರಿಂದ ಏನ್ ಯೂಸ್ ಇದೆ? ನೇಗಿಲನ್ನ ಉಳುದ್ರಿಂದ, ನೇಗಿಲಿಂದ ಹೊಲವನ್ನ ಉಳುಮೆ ಮಾಡೋದ್ರಿಂದ ಏನ್ ಯೂಸ್ ಇದೆ, ಏನ್ ಉಪಯೋಗ ಇದೆ ಅಂತೇಳಿ ಗಣೇಶ ಅಪ್ಪನಿಗೆ ಕೇಳ್ತಾ ಇದ್ದಾನೆ. ಅವಾಗ ರಾಮಣ್ಣ ಅಪ್ಪ ಹೇಳ್ತಾ ಇದ್ದಾನೆ, ಉಳುಮೆಗೆ ನೇಗಿಲನ್ನ ಬಳಸುವುದರಿಂದ ಹೊಲ ಗದ್ದೆಗಳ ಮಣ್ಣನ್ನು ಸೀಳುತ್ತದೆ. ಉಳುಮೆಗೆ ನೇಗಿಲನ್ನ ಬಳಸುವುದರಿಂದ, ನಾವು ಹೊಲದಲ್ಲಿ ಉಳುಮೆ ಮಾಡ್ತಾ ಇರ್ತೀವಲ್ಲ, ಆ ಉಳುಮೆಗೆ ನೇಗಿಲನ್ನ ಬಳಸುವುದರಿಂದ ಹೊಲ ಗದ್ದೆಗಳಲ್ಲಿ ಅಂದ್ರೆ ಹೊಲದಲ್ಲಿ ಗದ್ದೆಗಳಲ್ಲಿ ಏನಾಗ್ತೈತಿ, ಮಣ್ಣನ್ನ ಸೀಳುತ್ತದೆ. ಹೌದಾ? ಆಗಲೇ ನೀವು ಚಿತ್ರವನ್ನು ಮಾಡಿ ತೋರಿಸಿದೆ, ಚಿತ್ರಣಗಳು ಕೆಳಗಡೆ ಈ ರೀತಿ ಸೀಳೋದು, ಮತ್ತೆ ಈ ರೀತಿಯಾಗಿ ಮಣ್ಣನ್ನ ನೇಗಿಲು ಸೀಳುತ್ತದೆ. ಇದು ನೇಗಿಲುವುದರಿಂದ ಮಣ್ಣು ಸೀಳುತ್ತಾ ಹೋಗ್ತದೆ, ಸಾಲ ಮಾಡ್ತದೆ. ಅರ್ಥ ಆಯ್ತಲ್ಲ? ಓಕೆ. ನೆಲದ ಆಳಕ್ಕೆ ಗಾಳಿ, ನೀರು, ಬೆಳಕು ಸರಾಗವಾಗಿ ಪ್ರವೇಶಿಸುತ್ತದೆ. ನೆಲದ ಆಳಕ್ಕೆ ಏನು ಹೋಗ್ತದೆ, ಗಾಳಿ, ನೀರು, ಬೆಳಕು. ಅವನ ನೇಗಿಲಿಂದ ಹೊಲವನ್ನ ಉಳುಮೆ ಮಾಡೋದ್ರಿಂದ ಹೊಲ ಸೀಳು ಮಾಡ್ತದೆ, ಸೀಳ್ತೈತಿ. ಜೊತೆಗೆ ಆ ನೆಲದ ಆಳಕ್ಕೆ ಅಂದ್ರೆ ಪೂರ್ತಿ ಅವನ ನೆಲದ ಕೆಳಗೆ ಏನಾಗ್ತೈತಿ, ಗಾಳಿ, ನೀರು, ಬೆಳಕು ಏನಾಗ್ತೈತಿ,
ಬಿತ್ತನೆ ಮಾಡಿದ ಧಾನ್ಯಗಳು ಚೆನ್ನಾಗಿ ಮೊಳೆತು ಬೇರು ಬಿಟ್ಟು ಬೆಳೆಯಲು ಅನುಕೂಲವಾಗುತ್ತದೆ. ಇದರಿಂದ ಏನಾಗುತ್ತದೆ ಅಂದ್ರೆ ಬೆಳೆ ಇದರಿಂದ ಬಿತ್ತನೆ ಮಾಡಲು ಬೀಜವನ್ನ ಆ ಒಂದು ನೆಲದಲ್ಲಿ ಬೀಜವನ್ನ ಬಿತ್ತನೆ ಮಾಡಲು ಧಾನ್ಯಗಳನ್ನ ಬೀಜಗಳನ್ನು ಆ ಬೀಜಗಳ ಬಿತ್ತನೆ ಮಾಡಲು ಚೆನ್ನಾಗಿ ಮೊಳೆತು ಬೀಜಗಳನ್ನು ಹಾಕಿ ಆ ಬೀಜ ಚೆನ್ನಾಗಿ ಮೊಳೆತು ಮೊಳಕೆ ಹೊಡೆದು ಏನಾಗೈತಿ ಬೇರು ಬಿಟ್ಟು ಸರಿಯಾದ ರೀತಿಯಲ್ಲಿ ಬೇರನ್ನ ಕೆಳಗಡೆ ಬೇರನ್ನ ಬಿಟ್ಟು ಮೇಲ್ಗಡೆ ಮೊಳೆತು ಮೊಳಕೆಯನ್ನು ಹೊಡೆದು ಸರಿಯಾಗಿ ಬೆಳೆಯಲು ಒಂದು ಬೆಳೆ ಸರಿಯಾಗಿ ಬೆಳೆಯಲು ಅನುಕೂಲ ಆಗುತ್ತದೆ. ಯಾವುದರಿಂದ? ನೇಗಿಲಿನಿಂದ ಉಳುಮೆ ಮಾಡುವುದರಿಂದ. ಓಕೆ, ನೆಕ್ಸ್ಟ್ ಉತ್ತಮ ಬೆಳೆ ಬರುತ್ತದೆ. ಸರಿಯಾದ ಬೆಳೆ, ಉತ್ತಮ ಬೆಳೆ, ಚಲೋ ರೀತಿಯಾದಂತಹ ಒಂದು ಬೆಳೆ ನೇಗಿಲಿನಿಂದ ಉಳುಮೆ ಮಾಡುವುದರಿಂದ ಬರುತ್ತದೆ. ಆದುದರಿಂದ ನೇಗಿಲಿನ ಬಗ್ಗೆ ನಮ್ಮ ಗ್ರಾಮೀಣ ಜನರಲ್ಲಿ ಹುಚ್ಚ ಭಾವನೆ ಇರಬಹುದು. ರಾಮಣ್ಣ ಹೇಳ್ತಾರೆ. ಅದರಿಂದ ನಮ್ಮ ನೇಗಿಲಿನ ಬಗ್ಗೆ ಈ ನೇಗಿಲದ ಬಗ್ಗೆ ಇಲ್ಲಿರ್ತಕ್ಕಂಥ ನೇಗಿಲದ ಬಗ್ಗೆ ನಮ್ಮ ಗ್ರಾಮೀಣ ಜನರಲ್ಲಿ ನಮ್ಮ ಗ್ರಾಮೀಣ ಹಳ್ಳಿಯಲ್ಲಿರ್ತಕ್ಕಂಥ ಜನರಲ್ಲಿ ಪೂಜ್ಯ ಭಾವನೆ ಇದೆ. ಆ ಒಂದು ನೇಗಿಲ ಮೇಲೆ ಪೂಜ್ಯ ಭಾವನೆ ಇದೆ. ದೇವರನ್ನ ಯಾವ ರೀತಿಯಾಗಿ ನಾವು ಪೂಜೆಯಿಂದ ಕಾಣ್ತೀವಲ್ಲ, ರೈತರು ಹೊಲದಲ್ಲಿರ್ತಕ್ಕಂಥ ರೈತರಾಗಲಿ ಮತ್ತು ಹಳ್ಳಿಯಲ್ಲಿ ಗ್ರಾಮೀಣದಲ್ಲಿರ್ತಕ್ಕಂಥ ಜನರು ಏನ್ ಮಾಡ್ತಾರ, ಈ ಒಂದು ನೇಗಿಲನ್ನ ಆ ರೀತಿಯಾಗಿ ದೇವರನ್ನ ಯಾವ ರೀತಿಯಾಗಿ ಪೂಜೆ ರೀತಿಯಲ್ಲಿ ಕಾಣ್ತಾರ, ಅದೇ ರೀತಿಯಾಗಿ ಈ ಒಂದು ನೇಗಿಲನ್ನ ಪೂಜ್ಯ ಭಾವನೆಯಿಂದ ಕಾಣುತ್ತಾರೆ. ಹೌದಾ? ಅದನ್ನು ಕೂಡ ಯಾವಾಗಲೂ ಪೂಜಿಸ್ತಾರೆ. ದೇವರನ್ನ ಯಾವ ರೀತಿಯಾಗಿ ಪೂಜಿಸ್ತೀವಲ್ಲ ಅದೇ ತರನಾಗಿ ರೈತರು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಜನ ಈ ನೇಗಿಲನ್ನ ಏನ್ ಮಾಡ್ತಾರ, ಪೂಜೆ ಮಾಡ್ತಾರ. ಅರ್ಥ ಆಯ್ತಲ್ಲ? ಓಕೆ. ಪೂಜ್ಯ ಭಾವನೆ ಮಗು ಆ ಮಗುಗೆ ಅಂದ್ರೆ ಗಣೇಶನಿಗೆ ರಾಮಣ್ಣ ಹೇಳ್ತಾ ಇದ್ದಾನೆ, ಅಪ್ಪ ಏನಂತ ಈ ನೇಗಿಲನ್ನ ನಮ್ಮ ಗ್ರಾಮೀಣದಲ್ಲಿರ್ತಕ್ಕಂಥ ಜನ ಪೂಜೆ ಮಾಡ್ತಾರೆ. ಅದರಲ್ಲಿ ಪೂಜ್ಯ ಭಾವನೆ, ಆ ಒಂದು ನೇಗಿಲದ ಮೇಲೆ ಪೂಜ್ಯ ಭಾವನೆಯನ್ನ ತೋರಿಸ್ತಾರೆ ಅಂತೇಳಿ ಯಾರು ರಾಮಣ್ಣ ಗಣೇಶನಿಗೆ ಹೇಳ್ತಾ ಇದ್ದಾನೆ. ನೆಕ್ಸ್ಟ್, ರಾಷ್ಟ್ರಕವಿ ಕುವೆಂಪುರವರು ನೇಗಿಲ ಯೋಗಿಯ ಬಗ್ಗೆ ಒಂದು ಪದ್ಯ ಬರೆದಿದ್ದಾರೆ. ರಾಷ್ಟ್ರಕವಿ ಕುವೆಂಪುರವರು, ಹೌದಾ? ರಾಷ್ಟ್ರಕವಿ ಇವರು ರಾಷ್ಟ್ರಕವಿ ಅಂತ ಕರಿತೀವಿ. ಹೌದಾ? ಅವರ ಹೆಸರು ಏನಂದ್ರೆ ಕುವೆಂಪು. ರಾಷ್ಟ್ರಕವಿ, ರಾಷ್ಟ್ರಕವಿ ಅವರು ಬಿರುದು ಯಾರಂದ್ರೆ ಕುವೆಂಪು. ರಾಷ್ಟ್ರಕವಿ ಅಂತ ನಾವು ಅವರನ್ನ ಕರಿತೀವಿ. ಅವರ ಹೆಸರೇನು? ಕುವೆಂಪು. ಇವರು ಒಂದು ಪದ್ಯವನ್ನು ಬರೆದಿದ್ದಾರೆ. ನೇಗಿಲ ಯೋಗಿ. ಏನು? ನೇಗಿಲ ಯೋಗಿ. ಈ ನೇಗಿಲ ಯೋಗಿ ಅಂತೇಳಿ ಈ ಪದ್ಯವನ್ನ ಯಾರು? ರಾಷ್ಟ್ರಕವಿ ಕುವೆಂಪುರವರು. ಅವರಿಗೆ ಬಿರುದು ರಾಷ್ಟ್ರಕವಿ ಅಂತ ಇದೆ. ಅವರ ಹೆಸರು ಕುವೆಂಪು. ಕುವೆಂಪುರವರು ಒಂದು ಪದ್ಯವನ್ನ ನೇಗಿಲ ಬಗ್ಗೆ ಒಂದು ಪದ್ಯವನ್ನ ಬರೆದಿದ್ದಾರೆ. ಆ ಪದ್ಯದ ಹೆಸರು ನೇಗಿಲ ಯೋಗಿ. ಏನು? ನೇಗಿಲ ಯೋಗಿ. ಹೌದಾ? ಮುಂದಿನ ತರಗತಿಯಲ್ಲಿ ಹೋಗ್ತಾ ಈ ಪದ್ಯವನ್ನ ಕಲಿತೀರಿ. ಈಗ ಈ ಪದ್ಯದ ಹೆಸರನ್ನಷ್ಟು ತಿಳ್ಕೊಳ್ಳಿ. ಮುಂದಿನ ಕ್ಲಾಸ್ಗೆ ಹೋಗ್ತಾ ಹೋಗ್ತಾ ಮುಂದಿನ ತರಗತಿಗೆ ಹೋಗ್ತಾ ಹೋದ್ರೆ ಮುಂದೆ 4ನೇ ತರಗತಿ 5ನೇ ತರಗತಿಯಲ್ಲಿ ಈ ಪದ್ಯ ಬರ್ತದೆ. ಆ ಪದ್ಯವನ್ನು ನೀವು ಅಲ್ಲಿ ಕಲಿತೀರಿ. ಓಕೆ, ಈಗ ನೋಡಿ ಅವಾಗ ಹೇಳ್ತಾನ ಯಾರು? ರಾಮಣ್ಣ ಹೇಳ್ತಾನ ರಾಷ್ಟ್ರಕವಿ ಕುವೆಂಪುರವರು ಏನ್ ಮಾಡಿದಾರ, ನೇಗಿಲ ಯೋಗಿ ಅನ್ನುವಂತ ನೇಗಿಲದ ಬಗ್ಗೆ ನೇಗಿಲ ಯೋಗಿ ಅಂತೇಳಿ ಒಂದು ಪದ್ಯವನ್ನ ಬರೆದಿದ್ದಾರೆ. ಆ ಪದ್ಯದ ಹೆಸರು ನೇಗಿಲ ಯೋಗಿ. ಯಾರು ಬರೆದಾರನ್ನ? ಕುವೆಂಪುರವರು. ಅವ್ರ ಬಿರುದೇನು? ರಾಷ್ಟ್ರಕವಿ. ಅರ್ಥ ಆಯ್ತಲ್ಲ? ಅವರಿಗೆ ಒಂದು ಬಿರುದನ್ನು ಕೊಟ್ಟಿದ್ದಾರೆ, ಅದು ರಾಷ್ಟ್ರಕವಿ. ಓಕೆ, ಅವಾಗ ಗಣೇಶ ಹೇಳ್ತಾ ಇದ್ದಾನೆ, ಅಪ್ಪ ಆ ಹಾಡನ್ನು ನಮ್ಮ ಶಾಲೆಯ ಸಮಾರಂಭಗಳಲ್ಲಿ ಆಗಾಗ ಹಾಡಿಸುತ್ತಾರೆ. ಗಣೇಶ ಅರ್ಪಣೆ ಹೇಳ್ತಾ ಇದ್ದಾನೆ, ಅಪ್ಪ ನೀ ಹೇಳಿದರೆ ನೇಗಿಲ ಯೋಗಿ ಆ ಹಾಡನ್ನ ನಮ್ಮ ಶಾಲೆಯಲ್ಲಿ ಏನಾದ್ರು ಫಂಕ್ಷನ್ ಸಮಾರಂಭ ಮಾಡ್ತಾರಲ್ಲ ಅವನ ಸಂದರ್ಭದಲ್ಲಿ ಆ ಹಾಡನ್ನ ಯಾವಾಗಲೂ ಹಾಡಿಸ್ತಾರೆ ಅಂತೇಳಿ ಗಣೇಶ ಅಪ್ಪನಿಗೆ ಹೇಳ್ತಾ ಇದ್ದಾನೆ. ಅವಾಗ ರಾಮಣ್ಣ ಹೇಳ್ತಾನೆ, ಹಾಡು ನೋಡೋಣ ಅಂತ ಹೇಳ್ತಾನೆ. ಹೌದಾ? ಇಲ್ಲ ನೋಡಿ. ಅವಾಗ ರಾಮಣ್ಣ ಅವರ ಮಗನಿಗೆ ಹೇಳ್ತಾನೆ, ಏನಂತ ಹೇಳ್ತಾನೆ, ಹಾಡು ಮಗನೇ ಕೊಡೋಣ, ಹಾಡು ಹಾಡಿಸಿದಂತ ಹಾಡನ್ನ ಹಾಡು ಕೊಡೋಣ ಅಂತ ಹೇಳಿದಾಗ ಗಣೇಶ ಆ
ಮಾಡುತ್ತಾನೆ. ನೋಡ್ರಿ, ನೇಗಿಲ ಹಿಡಿದ ಹೊಲಗಳನ್ನು ಆಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದ ಸೇವೆಯ ಪೂಜೆಯ ಕರ್ಮವಿಲ್ಲ ಪರ ಸಾಧನವು. ಆ ಹಾಡವನ್ನು ಒಂದು ಪ್ಯಾರವನ್ನು ಹಾಡ್ತಾ ಇದ್ದೀನಿ, ಕೊಟ್ಟಂತ ಪ್ಯಾರವನ್ನೇ ಹಾಡ್ತಾ ಇದ್ದೀನಿ, ಗಮನವಿಟ್ಟು ನೋಡ್ರಿ. ಗಣೇಶ ಹಾಡುವಂತ ಒಂದು ಹಾಡು, ಹೌದಾ? ನೇಗಿಲ ಹಿಡಿದ ಹೊಲಗಳನ್ನು ಆಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದ ಸೇವೆಯ ಪೂಜೆಯ ಕರ್ಮವೇ ಇಹ ಪರ ಸಾಧನವು. ನೇಗಿಲ ಹಿಡಿದ ಹೊಲಗಳನ್ನು ಆಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದ ಸೇವೆಯ ಪೂಜೆಯ ಕರ್ಮವೇ ಇಹ ಪರ ಸಾಧನವು. ಕರ್ಮವೇ ಇಹ ಪರ ಸಾಧನವು. ಈ ರೀತಿಯಾಗಿ ಏನ್ ಮಾಡ್ತಾನೆ ಗಣೇಶ? ಆ ಹಾಡವನ್ನ, ನೇಗಿಲ ಯೋಗಿ ಹಾಡವನ್ನ ಹಾಡ್ತಾನೆ. ಅದನ್ನು ಕೇಳಿದ ಗಣೇಶ ಹಾಡನ್ನ ಕೇಳಿ ತಂದೆಯು ಖುಷಿ ಪಟ್ಟನು, ಸಂತೋಷ ಪಟ್ಟನು. ನೋಡಿ, ಈ ರೀತಿಯಾಗಿ ಗಣೇಶ ನೇಗಿಲದ ಬಗ್ಗೆ ಆ ಹಾಡನ್ನ ಹಾಡ್ತಾನೆ. ಆ ಹಾಡನ್ನ, ಗಣೇಶ ಹಾಡಿದಂತ ಹಾಡನ್ನ ಕೇಳಿ ತಂದೆಗೆ, ರಾಮನಿಗೆ ಏನಾಗೈತಿ? ತುಂಬಾ ಖುಷಿ ಆಗುತ್ತೆ. ಅರ್ಥ ಆಯ್ತಲ್ಲ? ಇನ್ನೊಂದು ಪದ್ಯವನ್ನ ನೀವು, ನೇಗಿಲ ಯೋಗಿ ಪದ್ಯವನ್ನು ನೀವು ಮುಂದಿನ ತರಗತಿಗೆ ಹೋಗ್ತಾ ಕಲಿತೀವಿ. ಅರ್ಥ ಆಯ್ತಲ್ಲ? ಈಗ ನೀವು ಪದ್ಯದ ಹೆಸರನ್ನ, ನೇಗಿಲ ಬಗ್ಗೆ ನೀವು ತಿಳಿದುಕೊಳ್ಬೇಕು. ಓಕೆ, ನೇಗಿಲ ಯೋಗಿ ಪದ್ಯವನ್ನು ಬರೆದವರು ಕುವೆಂಪುರವರು. ಅವರ ಬಿರುದೇನು? ರಾಷ್ಟ್ರಕವಿ. ಅರ್ಥ ಆಯ್ತಲ್ಲ? ಓಕೆ, ಈ ಒಂದು ಪಾಠದ ವಿವರಣೆ ಇಷ್ಟಿದೆ. ಅರ್ಥ ಆಯ್ತಲ್ಲ? ಒಬ್ಬ ರಾಮಣ್ಣ ಉತ್ತಮ ಬೇಸಾಯಗಾರ ಇರ್ತಾನೆ. ಯಾರು? ರಾಮಣ್ಣ. ಅವನಿಗೆ ಒಬ್ಬ ಮಗ ಇರ್ತಾನೆ. ಯಾರು? ಗಣೇಶ. ಅವನಿಗೆ ಒಂದಿನ ಸ್ಕೂಲ್ ರಜೆ ಆಗುತ್ತೆ. ಅವಾಗ ಅವೇನ್ ಹೇಳ್ತಾನೆ, ಅಪ್ಪ ನನಗೆ ಇವತ್ತು ರಜೆ ಇದೆ ಶಾಲೆಗೆ, ನಾನು ನಿನ್ನ ಜೊತೆ ಹೊಲಕ್ಕೆ ಬರ್ತೀನಿ ಅಂತ ಹೇಳಿದಾಗ ಆಯ್ತು ಅಂತ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಹೊಲಕ್ಕೆ ಹೋಗ್ಬೇಕಾದ್ರೆ ಎತ್ತಿನ ಗಾಡಿ ಎಲ್ಲ ಒಂದು ಸಾಮಾನುಗಳನ್ನ ಹಾಕಿಟ್ಕೋತಾರೆ. ಯಾರು? ರಾಮಣ್ಣ ಮತ್ತು ಮಗ ಇಬ್ಬರು ಸೇರಿ ಬೇಕಾದ ಸಾಮಾನುಗಳನ್ನ ಎತ್ತಿನ ಗಾಡಿಯಲ್ಲಿ ಹಾಕಿಕೊಂಡು ಹೊಲಕ್ಕೆ ಹೊರಡ್ತಾರೆ. ಅಲ್ಲಿ ಹೊಲದಲ್ಲಿ ಅಕ್ಕಪಕ್ಕದ ಹೊಲವನ್ನು ನೋಡಿ ರಾಮಣ್ಣನ ಮಗನಿಗೆ, ಯಾರು? ಗಣೇಶನಿಗೆ ತುಂಬಾ ಖುಷಿ ಆಗುತ್ತೆ. ಅಷ್ಟೊಂದು ಹೊಲ ಬಂದ್ಬಿಡುತ್ತೆ. ಅವಾಗ ಆ ಒಂದು ರಾಮಣ್ಣ ಏನ್ ಮಾಡ್ತಾನ, ಗಣೇಶನನ್ನ, ತನ್ನ ಮಗನನ್ನ ಒಂದು ಮರದ ನೆರಳಲ್ಲಿ ಕುಂದಿರಿಸಿ ತಾನು ಹೊಲವನ್ನ ಉಳುಮೆ ಮಾಡಕ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಯಾರ್ಯಾರು ಮತ್ತೆ ಅಪ್ಪ ಹೊಲವನ್ನ ಉಳುಮೆ ಮಾಡೋದನ್ನ ನೋಡಿ ಗಣೇಶನಿಗೆ ಖುಷಿಯಾಗಿ ಕುತೂಹಲದಿಂದ ಅಲ್ಲಿ ಬಂದು ಅಪ್ಪನಿಗೆ ಪ್ರಶ್ನೆಯನ್ನು ಮಾಡ್ತಾನೆ. ಏನ್ ಹೇಳ್ತಾನೆ? ಅಪ್ಪ, ಹೊಲ ಉಳಲು ನೀನು ಏನೇನು ಬಳಸ್ತೀಯ ಅಂತ ಕೇಳಿದಾಗ ರಾಮಣ್ಣ ಹೇಳ್ತಾನ, ನೇಗಿಲು, ಯೋಗ, ಪಟ್ಟಗಲ್ಲಿ, ಹಗ್ಗ ಇವುಗಳನ್ನ ನಾನು ಬಳಸಿದ್ದೇನೆ ಅಂತೇಳಿ ರಾಮಣ್ಣ ಮಗನೇ ಕೇಳ್ತಾನ. ಅವಾಗ ಮತ್ತೆ ಗಣೇಶ ಕೇಳ್ತಾನ, ಅಪ್ಪ ಇದ್ರೊಳಗೆ ನೇಗಿಲು ಯಾವುದು? ಇದ್ರ ಉಪಯೋಗ ಏನು ಅಂತ ಕೇಳಿದಾಗ ರಾಮಣ್ಣ ಹೇಳ್ತಾನ, ನೇಗಿಲನ್ನು ತೋರಿಸ್ಕೊತಾ ಹೇಳ್ತಾನ, ಇದು ನೇಗಿಲು ಹೊಲ ಗದ್ದೆಯನ್ನ ಉಳುವಲು ಬಳಸುವ ಸಾಧನ. ಅಂದ್ರೆ ಹೊಲವನ್ನ ಉಳುಮೆ ಮಾಡಲು ಬಳಸುವಂತ ಒಂದು ಸಾಧನ ಇದು ನೇಗಿಲು. ಬೇಸಾಯಕ್ಕೆ ನೇಗಿಲು ಬೇಕು. ಹೌದಾ? ಬೇಸಾಯ ಮಾಡಲು ಏನ್ ಬೇಕಂತ ಹೇಳ್ತಾನ? ನೇಗಿಲು ಬೇಕು. ಇದನ್ನ ಬಹಳ ಹಿಂದಿನ ಕಾಲದಿಂದಲೂ ಉಪಯೋಗ ಮಾಡ್ಕೊಂಡು ಬಂದಿದ್ದಾರೆ ಅಂತ ರಾಮಣ್ಣ ಮಗನಿಗೆ ಹೇಳ್ತಾನೆ. ಮತ್ತೆ ಮಗ ಕೇಳ್ತಾನೆ ಗಣೇಶ, ನೇಗಿಲನ್ನ ಯಾವ್ದರಿಂದ ಮಾಡ್ತಾರೆ ಅಂತ ಕೇಳ್ತಾನೆ. ಅವಾಗ ರಾಮಣ್ಣ ಹೇಳ್ತಾನೆ, ಮರ ಮತ್ತು ಕಬ್ಬಿಣದಿಂದ. ನೇಗಿಲನ್ನ ಮರ ಮತ್ತು ಕಬ್ಬಿಣದಿಂದ ಮಾಡುತ್ತಾರೆ. ಹೊಲವನ್ನ ಉಳುವ ಭಾಗದಲ್ಲಿ ನೇಗಿಲ ಬಾಯಿಗೆ ತೋರಿಸಿದ ಕಬ್ಬಿಣದ ಪಟ್ಟಿ ಇರುತ್ತದೆ. ಹೌದಾ? ಆಮೇಲೆ ತೋರಿಸಿದೆ ಒಂದು ನೇಗಿಲ ಚಿತ್ರವನ್ನು ತೆಗೆದು ಕೆಳಗಡೆ ಇದರ ಕಬ್ಬಿಣದ ಪಟ್ಟಿ, ಅದು ಹೊಲವನ್ನ ಉಳುವಂತ ಒಂದು ನೇಗಿಲು. ತುದಿಗೆ ಒಂದು ಪಟ್ಟಿಯನ್ನು ಸೇರಿಸುತ್ತಾರೆ. ಅದು ಕಬ್ಬಿಣದ ಪಟ್ಟಿ ಇರುತ್ತದೆ. ಅದಕ್ಕೆ ಏನಂತ ಕರೀತಾರೆ? ಚೂಪಾದ ಹೊಲ. ಈ ರೀತಿ ಚೂಪಾಗಿ ಇರುತ್ತದೆ. ಈ ರೀತಿ ಏನಂತ ಕರೀತಾರೆ? ಹುಳ ಅಂತೇಳಿ ಕರೀತಾರೆ. ಹೌದಾ? ಮತ್ತೆ ಈ ಮುಂದ್ಗಡೆ ಕೈ ಹಿಡಿಯುವಂತ ಸಾಧನಕ್ಕೆ ಅಂತ ಕರೀತಾರೆ ಮೇಡಿ ಅಂತೇಳಿ ಕರೀತಾರೆ. ಈ ರೀತಿಯಾಗಿ ನೇಗಿಲಿನ ಬಗ್ಗೆ ರಾಮಣ್ಣ ಮಗನಿಗೆ ಹೇಳ್ತಾನೆ. ಅವಾಗ ಗಣೇಶ ಮತ್ತೆ ಕೇಳ್ತಾನೆ, ಅಪ್ಪ ಎರಡು ಎತ್ತುಗಳನ್ನೆಲ್ಲ ಸೇರಿಸಿ ಕಟ್ಟಿದೆಯಲ್ಲ ಅದೇನು ಅಂತ. ರಾಮಣ್ಣ ಹೇಳ್ತಾನ, ಅದು ಲೋಗ ಇದೆ. ಎರಡು ಎತ್ತುಗಳಿಗೆ ಸಂಪರ್ಕ ಕೊಂಡಿಯಾಗಿವೆ. ನೇಗಿಲು ಮತ್ತು ಎತ್ತುಗಳಿಗೆ ಸಂಪರ್ಕವಾಗಿ ನಾವು ಅದನ್ನ ಕಟ್ಟಿದೀವಿ. ಅದು ಜಾರಿ ಬೀಳಬಾರ್ದು ಅಂತೇಳಿ ಏನ್ ಮಾಡಿದೀವಿ? ಪಟಗಣ್ಣಿಯಿಂದ ಎತ್ತಿನ ಒಂದು ಕೊರಳಿಗೆ ಮಡಚಿ ಕಟ್ಟಿದ್ವಿ. ಅದೇ ಯಾವುದು? ಲೋಗ. ಮತ್ತೆ ಗಣೇಶ ಕೇಳ್ತಾನ, ಉಳುಮೆ ಮಾಡಲು ಎಲ್ಲಾ ಕಡೆ ಎತ್ತನ್ನೇ ಬಳಸ್ತಾರೆ ನಮ್ಮ ಅಂತ ಕೇಳಿದಾಗ, ಇಲ್ಲ, ಒಂದೊಂದು ಕಡೆ ಕೋಣೆಗಳನ್ನು ಬಳಸ್ತಾರೆ, ಒಂದೊಂದು ಕಡೆ ಹಸುಗಳನ್ನು ಬಳಸ್ತಾರೆ ಅಂತ ಹೇಳ್ತಾನೆ. ಮತ್ತೆ ಗಣೇಶ ಕೇಳ್ತಾನೆ, ನೇಗಿಲಿನ ಉಳಿದ್ರೆ ಏನ್ ಪ್ರಯೋಜನ? ರಾಮಣ್ಣ ಹೇಳ್ತಾನೆ, ನೇಗಿಲಿನ ಉಳಿದ್ರೆ ಏನ್ ಪ್ರಯೋಜನ ಅಂತ ಗಣೇಶ ಕೇಳಿದಾಗ ರಾಮಣ್ಣ ಹೇಳ್ತಾನೆ, ನೇಗಿಲ
ಮತ್ತು ಮಣ್ಣಿನ ಒಳಗೆ ಹೋಗಿ ಗಾಳಿ ನೀರು ಬೆಳಕು ಸರಿಯಾಗಿ ಹೋಗಿ ಅಲ್ಲಿ ಹೋಗುತ್ತದೆ. ಇದರಿಂದ ನಾವು ಬಿತ್ತಿದಂಥ ಬೀಜ ಕೂಡ ಸರಿಯಾಗಿ ಮೊಳೆತು ಬೆಳೆ ಬೆಳೆಯುತ್ತದೆ, ಉತ್ತಮ ಬೆಳೆ ಬರುತ್ತದೆ. ಅದಕ್ಕಾಗಿ ನಾವು ನೇಗಿಲನ್ನ ಗ್ರಾಮೀಣದಲ್ಲಿರ್ತಕ್ಕಂಥ ಜನ ಪೂಜೆಯನ್ನು ಮಾಡ್ತಾರೆ, ಪೂಜ್ಯ ಭಾವನೆಯನ್ನು ಕಾಣುತ್ತಾರೆ ಅಂತೇಳಿ ಹೇಳ್ತಾರೆ. ರಾಷ್ಟ್ರಕವಿ ಕುವೆಂಪುರವರು ನೇಗಿಲ ಯೋಗಿ, ರಾಷ್ಟ್ರಕವಿ ಕುವೆಂಪುರವರು ನೇಗಿಲ ಯೋಗಿ ಪದ್ಯವನ್ನ ನೇಗಿಲ ಬಗ್ಗೆ ಬರೆದಿದ್ದಾರೆ ಅಂತೇಳಿ ರಾಮಣ್ಣ ಮಗನಿಗೆ ಹೇಳುತ್ತಾನೆ. ಅದಾದ ನಂತರ ಮಗ ಗಣೇಶ ಆಗಲೇ ಅಪ್ಪ ನೀವು ಹೇಳಿದಂತ ಒಂದು ನೇಗಿಲ ಯೋಗಿ ಹಾಡನ್ನ ನಮ್ಮ ಶಾಲೆಯಲ್ಲಿ ಸಮಾರಂಭವಾಗಿ ಯಾವಾಗ ಹಾಡಿಸ್ತಾರೆ ಅಂತ ಹೇಳಿದಾಗ ರಾಮಣ್ಣ ಹೇಳ್ತಾನೆ, ಹಾಡುವಾಗಂದ್ರೆ ನೋಡೋಣ ಅಂತ ಹೇಳಿದಾಗ ಇದಕ್ಕೆ ಪದ್ಯವನ್ನ, ಹೌದಾ, ನೇಗಿಲ ಹಿಡಿದ ಹೊಲಗಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಫಲಿಸಿದ ಸೇವೆಯ ಪೂಜೆಯ ಕರ್ಮವೇ ಅಪರ ಸಾಧನ. ಕೂಡ ಈ ಒಂದು ಹಾಡನ್ನ ಯಾರು ಗಣೇಶ ಹಾಡ್ತಾನೆ, ಹಾಡಿದ ತಕ್ಷಣ ಕೇಳಿ ಗಣೇಶನ ಹಾಡನ್ನು ಕೇಳಿ ಅಪ್ಪನಿಗೆ ತುಂಬಾ ಖುಷಿ ಆಗ್ತದೆ, ಸಂತೋಷ ಆಗ್ತದೆ. ಅರ್ಥ ಆಯ್ತಲ್ಲ? ಇಷ್ಟೇ ಇದು ಸ್ಟೋರಿ. ಓಕೆ, ಈ ಒಂದು ಪಾಠದ ವಿವರಣೆ ಎಲ್ಲರಿಗೂ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸಿದ್ದೀನಿ. ಓಕೆ, ಈ ಪಾಠವನ್ನು ನೀವು ಕೂಡ ಇದೇ ತರನಾಗಿ ಮನೆಯಲ್ಲಿ ಓದ್ಬೋದು ಸರಿಯಾಗಿ. ಓಕೆ, ಪಾಠವನ್ನು ಓದಿದ್ರೆ ಇನ್ನೂ ಕೂಡ ನಿಮ್ಗೆ ಇನ್ನೂ ಜಾಸ್ತಿ ಅರ್ಥ ಆಗುತ್ತೆ. ಅರ್ಥ ಆಯ್ತಲ್ಲ? ಈಗ ಪಾಠದ ವಿವರಣೆಯ ಮೇಲೆ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ. ಏನಂದ್ರೆ ಪಾಠವನ್ನು ನೀವು ಓದ್ಕೋಬೇಕು, 2 ಸಲ ಓದ್ಕೋಬೇಕು. ಓಕೆ, ಹೋಮ್ವರ್ಕ್ ಈ ಪಾಠವನ್ನು ಯಾವುದು ನೇಗಿಲು, ಹೌದಾ, ಈ ಪಾಠವನ್ನು 2 ಸಲ ಓದಿರಿ. ಈ ಪಾಠವನ್ನು 2 ಸಲ ಓದಿರಿ. ಈ ಪಾಠವನ್ನು 2 ಸಲ ಓದ್ಕೋಬೇಕು. ಅರ್ಥ ಆಯ್ತಲ್ಲ? ಸರಿಯಾಗಿ ಓದ್ಕೊಳ್ಳಿ. ಎಲ್ಲರಿಗೂ ಇದು ಪಾಠದ ವಿವರಣೆ ಕತೆ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸಿದ್ದೀನಿ. ಹೌದಾ, ಹೊಲದಲ್ಲಿ ಯಾವ ರೀತಿ ಉಳುಮೆ ಮಾಡಬೇಕು, ಹೊಲದಲ್ಲಿ ಬಳಸುವಂಥ ಸಾಧನಗಳು ಯಾವ ಉಳುಮೆ ಮಾಡಲು, ಹೌದಾ, ಇವತ್ತಿನ ತರಗತಿಯಲ್ಲಿ ನಾವು ಈ ಪಾಠದಲ್ಲಿ ನೋಡಿದ್ದೀವಿ. ಹೌದಾ? ಓಕೆ, ಇವಾಗಲೇ ಪಾಠವನ್ನು ಸರಿಯಾಗಿ ಓದ್ಕೊಳ್ಳಿ. ಓಕೆ, ನಾಳೆ ಕ್ಲಾಸಲ್ಲಿ ಈ ಪಾಠದಲ್ಲಿ ಬರುವಂತಹ ಅಭ್ಯಾಸವನ್ನು ನಾವು ನೋಡೋಣ. ಜೊತೆಗೆ ಪೇಜ್ ನಂಬರ್ 67 ಇದು ಕೊಟ್ಟಂತ ಚಿತ್ರಗಳ ಹೆಸರನ್ನು ಕೆಳಗಡೆ ಬನ್ನಿ. ಕೂಡ ನಾನು ಹೇಳಿದಾಗಲೇ ಯಾವುದು ವಿಕಾಸಿ, ಕುಂಟೆ, ನೇಗಿಲು, ರೋಗ, ಹುಡುಗೋಲು, ಉದ್ದಲಿ ಇವುಗಳ ಹೆಸರನ್ನ ನೀವು ಕೆಳಗಡೆ ಚಿತ್ರದ ಕೆಳಗಡೆ ಬರೆಯಿರಿ. ಅರ್ಥ ಆಯ್ತದ? ಪಾಠವನ್ನು ಸರಿಯಾಗಿ ಓದ್ಕೊಳ್ಳಿ. ನಾಳೆ ಕ್ಲಾಸಲ್ಲಿ ಪಾಠದ ಅಭ್ಯಾಸವನ್ನ